ಮಾಡ್ತಾ ಇದೀವಿ. 15 ವರ್ಷದಿಂದ ನಾವು ಒಂದು ಇಂಡಸ್ಟ್ರಿ ಇದೆ, ಅದ್ರ ಜೊತೆಗೆ ನಮ್ಮ ಅಧ್ಯಕ್ಷರು ಆಳ್ವಾಳ್ಬೇಕು ಅಂತ 20 ವರ್ಷದಿಂದ ಇಂಡಸ್ಟ್ರಿಲಿಸ್ಟ್ ನಮ್ಮ ಭಾಗದಲ್ಲಿ, ಪ್ಲಸ್ ನಮ್ಮ ಪಾಪರಾವ್ ಅವರು ಕೂಡ ಪ್ಲಸ್ ಓಂ ಶ್ರೀ ಬಾಲಾಜಿ. ಸೊ ಇಲ್ಲಿ ನಾವು ಅಲ್ಲದೆ ಸುಮಾರು ಇಂಡಸ್ಟ್ರಿ ಪರ್ಸನ್ಸ್ ಇದ್ದಾರೆ. ಸೊ ನಾವು ಅವ್ರನ್ನೆಲ್ಲರನ್ನು ರಿಪ್ರೆಸೆಂಟ್ ಮಾಡ್ತಾ ಇದೀವಿ. ಇಲ್ಲಿ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ನಮಗೆ ನಮ್ಮ ಭಾಗಕ್ಕೆ ಈಗ ನಾವು ಮೇನ್ ಪ್ರಾಬ್ಲಮ್ ಅಂತ ನಾನು ಐಡೆಂಟಿಫೈ ಮಾಡಬೇಕಾದ್ರೆ, ಇಲ್ಲಿ ನಾವು KDB ಲ್ಯಾಂಡ್ ಅಲಾಟ್ಮೆಂಟ್ ಅಂತ ಮಾಡ್ತಾರೆ ನಮ್ಮ ಭಾಗಕ್ಕೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ KDB ಯೂಶಲಿ ಏನಪ್ಪಾ ಅಂದ್ರೆ ಅವರು ಒಂದು ಇಂಡಸ್ಟ್ರಿ ಕಟ್ಲಿ ಎಂಬ ಉದ್ದೇಶಕ್ಕೆ ಅವರು ಇದು ಮಾಡ್ತಾರೆ. ಬಟ್ ನಾವೇನಪ್ಪಾ ಅಂತಂದ್ರೆ ಅವರು ಇಂಡಸ್ಟ್ರಿ ಏನು ಕಂಡೀಷನ್ ಇದೆ ಅದ್ರ ಪ್ರಕಾರ ನಾವು ಎಲ್ಲಾ ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ವಿ. ನಮ್ಮ ಭಾಗದಲ್ಲಿ ಆಲ್ಮೋಸ್ಟ್ 10 ಮೆಗಾ ಇಂಡಸ್ಟ್ರೀಸ್ ಮಾಡಿದ್ವಿ. ಪ್ರತಿ ಇಂಡಸ್ಟ್ರಿ 20 ಕೋಟಿವರೆಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ, ಪ್ಲಸ್ 40 ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಾಡಿದ್ವಿ. KDB ಉದ್ದೇಶ ಏನಿತ್ತು ಅದನ್ನ ನಾವು ಸಂಪೂರ್ಣವಾಗಿ ಈಡೇರಿಸಿದ್ವಿ. ಇದು ಈಗ ಅವರು ನಮಗೆ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, 40 ಲಕ್ಷ ಅಡಿಷನಲ್ ಫೀಸ್ ಕಟ್ರಿ ಅನ್ನೋದು ಒಂದು ತುಂಬಾ ಬರ್ಡನ್. ಆಲ್ರೆಡಿ MSMEಗಳು ಇವತ್ತಿನ ದಿವಸ ಅಲ್ಲಿ ನಮ್ಮ ಭಾಗದಲ್ಲಿ ಹೆಂಗಪ್ಪ ಅಂತಂದ್ರೆ ಇಂಡಸ್ಟ್ರಿ ರನ್ ಮಾಡೋದೇ ಕಷ್ಟ ಅಂತದ್ರಾಗ ಇಂಥದ್ದು 40 ಲಕ್ಷ ಎಕ್ಸ್ಟ್ರಾ ಕಟ್ರಿ ಅನ್ನೋದು ಇಟ್ಸ್ ವೆರಿ ವೆರಿ ಅನ್ಫೇರ್ ಅಂತ ನಮ್ಗೆ ತುಂಬಾ ಅನಿಸ್ತು. ಎದಕ್ಕಂತಂದ್ರೆ ನಮಗೆ ಅಲಾಟ್ಮೆಂಟ್ ಮಾಡಿದಾಗ ಮುಂಚೆ 2 ಲಕ್ಷಕ್ಕೆ ಅವ್ರು ಪ್ರೊಕ್ಯೂರ್ಮೆಂಟ್ ಮಾಡಿದ್ದಾರೆ KDB ಅವರು. ಅದಾದ್ಮೇಲೆ 5 ಲಕ್ಷ ಅಂದ್ರು, ಅದಾದ್ಮೇಲೆ 12 ಲಕ್ಷ ಅಂದ್ರು. ಫೈನಲ್ ಸೆಟಲ್ಮೆಂಟ್ ಅಂತ ನಾವು ಅನ್ಕೊಂಡು 16 ಲಕ್ಷ ಅನ್ಕೊಂಡು ನಾವು ಅಲ್ಲಿ ಇಂಡಸ್ಟ್ರಿನ ಸ್ಥಾಪನೆ ಮಾಡಿ ನಾವೆಲ್ಲ ನಮ್ಮ ಆಸ್ತಿ, ಯಾಕಂದ್ರೆ ಏನಾಗುತ್ತೆ ಅಂದ್ರೆ ಲೀಸ್ ಕಮ್ ಸೇಲ್ ಡೀಡ್ಗೆ ಬ್ಯಾಂಕ್ ಅವರು ಅದನ್ನ ಕನ್ಸಿಡರ್ ಮಾಡಂಗಿಲ್ಲ. ಸೊ ನಾವ್ ಎಲ್ಲಾ ಚಾಲೆಂಜಸ್ ನಮ್ಮ ಆಸ್ತಿ ಪಾತ್ರಗಳನ್ನ ಒತ್ತಿಟ್ಟು ನಾವಿಲ್ಲಿ ಇಂಡಸ್ಟ್ರಿ ರನ್ ಮಾಡಿದ್ವಿ. ಇವಾಗ ಫೈನಲ್ ಆಗಿ ನಾವು ಬೇಗ ಅಗ್ರಿಮೆಂಟ್ ಮಾಡ್ಕೋಬೇಕು, ಇಲ್ಲಾಂದ್ರೆ ನಮ್ಗೆ ಬ್ಯಾಂಕ್ ಗಳಿಂದ ತುಂಬಾ ಪ್ರೆಷರ್ ಇದೆ. ಸೊ ಅದಕ್ಕೋಸ್ಕರ ನಾವು ಫೈನಲ್ ಡಿಗೋಸ್ಕರ ನಾವು ಸುಮಾರು 4 ವರ್ಷದಿಂದ ನಾವು ಟ್ರೈ ಮಾಡಿದ್ರೆ ಆಕ್ಚುಲಿ ಅವ್ರು 10 ವರ್ಷಕ್ಕೆ ಮಾಡ್ಕೊಡ್ಬೇಕು. ಎಲ್ಲಾ KDB ಏನಪ್ಪಾ ಅಂದ್ರೆ 10 ವರ್ಷಕ್ಕೆ ಅವ್ರದ್ದು ಲೀಸ್ ಕಮ್ ಸೇಲ್ ಡೀಡ್ ಮಾಡ್ಕೊಡ್ತಾರೆ. ಬಟ್ 4 ವರ್ಷದಿಂದ ನಮ್ಗೆ ಲೇಟ್ ಮಾಡಿದ್ರು. ಈಗ ಕೂಡ ಅನ್ಫೇರ್ ಆಗಿರುವಂತ ಒಂದು ಪ್ರೈಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಏನಪ್ಪಾ ಅಂತಂದ್ರೆ ನಮ್ಮ ಹಕ್ಕು ಕೇಳಕ್ ಬಂದ್ವಿ. ನಾವೇನಪ್ಪಾ ಅಂದ್ರೆ ಎಲ್ಲಾ ಇಂಡಸ್ಟ್ರಿ ಅವರು ಮಿನಿಮಮ್ ಏನಿಲ್ಲ ಅಂದ್ರೆ ವರ್ಷಕ್ಕೆ 50 ರಿಂದ 100 ಕೋಟಿ ವಹಿವಾಟು ಮಾಡೋರು ಇದ್ದಾರೆ. ರೈಸ್ ಇಂಡಸ್ಟ್ರಿಗಳು ಟ್ಯಾಕ್ಸ್ ಕಟ್ಟಿದೀವಿ, GST ರೂಪದಲ್ಲಿ ಗೌರ್ಮೆಂಟ್ ಸರ್ಕಾರಕ್ಕೆ ಏನ್ ಬೇಕು ಎಲ್ಲಾ ಕೊಟ್ಟಿದ್ವಿ. ಬಟ್ ನಾವು KDB ಹೋದ್ರೆ, ಒಂದು ಆಫೀಸಿಗೆ ಹೋದ್ರೆ 6 ತಾಸು ನಮ್ಮನ್ನು ವೇಟ್ ಮಾಡಿಸ್ತಾರೆ. ಲಾಸ್ಟ್ ನಾವು ಹೋಗಿ ಅಲ್ಲಿ ನಮ್ಮ ಒಂದು ದುಃಖ ಹೇಳ್ಕೊಳ್ಬೇಕಂದ್ರೆ 6 ತಾಸು ವೇಟ್ ಮಾಡ್ತಾರೆ. ಸೆಕೆಂಡ್ ಏನಪ್ಪಾ ಅಂದ್ರೆ ನಾವು MB ಪಾಟೀಲ್ ಅವರು ಡಿಪಾರ್ಟ್ಮೆಂಟ್ಗೂ ನಾವು ಲೆಟರ್ ಕೊಟ್ಟು ರಿಸಿಪ್ಟ್ ಕಾಪಿ ತಗೊಂಡ್ವಿ. ಇಲ್ಲಿ ಏನಪ್ಪಾ ಅಂದ್ರೆ MB ಪಾಟೀಲ್ ಆದ್ರೆ ಸರ್ಕಾರ ನಮ್ಗೆ ಏನಪ್ಪಾ ಅಂತಂದ್ರೆ ಒಂದು ಸೌಜನ್ಯನೂ ಇಲ್ಲ. ಇಷ್ಟು ಪ್ರಾಬ್ಲಮ್ ಇದೆ, ಇವ್ರನ್ನ ಕರೆದು ಹೌದು ನೀವು ಇಷ್ಟು ಇಂಡಸ್ಟ್ರಿ ಮಾಡಿದ್ರಿ, ಇಷ್ಟು ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಿದ್ರಿ, ನಿಮ್ಗೆ ಇಷ್ಟು ಉದ್ಯೋಗ ಸೃಷ್ಟಿ ಮಾಡಿರಿ. ಯಾಕಂದ್ರೆ ಎಂತೆಂತ ಇಂಡಸ್ಟ್ರಿಗಳು ₹1 ಲ್ಯಾಂಡ್ ಕೊಡ್ತಾರ. ನಾವು ಇಷ್ಟೆಲ್ಲ ಕಷ್ಟಪಟ್ಟು ಇಂಡಸ್ಟ್ರಿ ರನ್ ಮಾಡಿ ಇಷ್ಟೆಲ್ಲ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿದ್ರೆ ಸರ್ಕಾರದಿಂದ ನಮಗೆ ಬೋಸರಾಜ್ ಅವರಿಂದ ಮಾಹಿತಿ ಬಂದಿರೋದೇನಂದ್ರೆ MB ಪಾಟೀಲ್ ಅವರು KDBಯಲ್ಲಿ ನಾವು ಇಂಟರ್ವೆನ್ಷನ್ ಆಗಕ್ ಬರಂಗಿಲ್ಲ ಅನ್ನೋದು ನಮ್ಗೆ ತುಂಬಾ ನೋವಿನ ಸಂಗತಿ. ಯಾಕಂದ್ರೆ ಇಂಡಸ್ಟ್ರಿ ಅವರು ಬೇಸಿಕ್ ಏನ್ ಎಕ್ಸ್ಪೆಕ್ಟ್ ಮಾಡ್ತು ಅಂದ್ರೆ ವಿ ನೀಡ್ ನಮ್ಮ ಪ್ರಾಬ್ಲಮ್ ಏನಿದೆ, ಅವರು ಇಷ್ಟು ಇಂಡಸ್ಟ್ರಿಗಳು ನೀವು ರನ್ ಮಾಡಕತ್ರಿ, ನಿಮ್ ಪ್ರಾಬ್ಲಮ್ ಏನಿದೆ ಅನ್ನೋದಿಲ್ಲ. ಯಾವುದೇ ಇಂಡಸ್ಟ್ರಿಗೆ ಹೋಗ್ತೀವಲ್ಲ ಸರ್, ಅಲ್ಲಿ ಯಾರು ನಮ್ಗೆ ಇಂಡಸ್ಟ್ರಿ ಪಾಲಿಸಿ ಬಗ್ಗೆ ಹೇಳಂಗಿಲ್ಲ. ಅಲ್ಲಿ ಏನ್ ಪಾಲಿಸಿ ಇದೆ ಈಗ ನೋಡಿ, PMGC ಪಾಲಿಸಿ ಅಂತ ಹೇಳ್ತಾರೆ. ಆಮೇಲೆ ಖರ್ಗೆ ಇವರು IT ಮಿನಿಸ್ಟರ್ ಅವರು ಸುಮಾರು ಸ್ಟಾರ್ಟ್ಅಪ್ ಗಳು ಎಲ್ಲ ಇರ್ತವೆ. ಬಟ್ ಅಲ್ಲಿ ಯಾವ್ದು ರಿಯಲ್ ಟೈಮ್ ಅಲ್ಲಿ ನಾವು ಯಾವ್ದನ್ನ ಆಫೀಸಿಗೆ ಹೋದ್ರೆ ನಮ್ಮನ್ನ ಒಂಥರ ಭಿಕ್ಷುಕರ ತರ ನೋಡ್ತಾರೆ. ಸೊ ನಾವು ಇದು ನಮ್ಮ ಉದ್ದೇಶ ಏನಪ್ಪಾ ಅಂತಂದ್ರೆ, ನಮ್ಮನ್ನ ಇಷ್ಟು ನಾವು ತೊಂದರೆ ಪಟ್ಟು ಕಷ್ಟಪಟ್ಟು ಇಷ್ಟೆಲ್ಲ ಮಾಡ್ಬೇಕಾದ್ರೆ ನಮಗೊಂದು ಫೇರ್ ಟ್ರೀಟ್ಮೆಂಟ್ ಇಲ್ಲ ನಮ್ಮ ಭಾಗದಲ್ಲಿ. ಈಗ ನೋಡಿ ನಮ್ಮ ಭಾಗದಲ್ಲಿ ಸರ್ ಕೃಷ್ಣಾ ತುಂಗಭದ್ರಾ 2 ರಿವರ್ ಬೆಲ್ಟ್ ಏರಿಯಾ ಇದೆ. ಓಕೆ, ಆ ರಿವರ್ ಬೆಲ್ಟ್ ಗೆ ಮಿನಿಮಮ್ 600 ಮಿಲ್ಗಳು ಇದಾವೆ. ಸೊ ನಮಗೆ ಗವರ್ಮೆಂಟ್ ಇಂದ ಒಂದು ಸಣ್ಣ ಪುಷ್ ಕೊಟ್ರೆ ಈ ದೊಡ್ಡ ದೊಡ್ಡ ಕಂಪನಿಗಳು ಏನ್ ಕ್ರಿಯೇಟ್ ಮಾಡ್ತಾವ ಅದಕ್ಕಿಂತ ಹೆಚ್ಚಿನ ಜಾಬ್ ಗಳನ್ನ ಸೃಷ್ಟಿ ಮಾಡೋಷ್ಟು ಶಕ್ತಿ ನಮ್ಮಲ್ಲಿ ಇದೆ. ಬಟ್ ಏನಂದ್ರೆ ಅದ್ರ ಬಗ್ಗೆ ಯಾರ ಮುಂದೆ ಹೇಳಿದ್ರು ಅದ್ರ ಬಗ್ಗೆ ಅಸಾಧ್ಯ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇವತ್ತಿನ ದಿವಸ ನಮ್ಮ ಕರ್ನಾಟಕ ಆಯ್ತು ದೇಶದ ಬೆನ್ನೆಲುಬು. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಸ್ಮಾಲ್ ಆಗಿ ನೋಡ್ತಾ ಇದ್ದಾರೆ. ಸೊ ಇದಕ್ಕೆ ನಮ್ಗೆ ತುಂಬಾ ನೋವಿನ ಸಂಗತಿ. ಸೊ ನಾವು ಈಗ ಫೈನಲ್ ಆಗಿ ಹೇಳೋದೇನಪ್ಪ ಅಂತಂದ್ರೆ, ನಮ್ಮ ಡಿಮ್ಯಾಂಡ್ಸ್ ಅನ್ನೋದು ಕರ್ನಾಟಕದ ನಮ್ಮ ಬೇಡಿಕೆಗಳು. ಈಗ ಫಸ್ಟ್ KDB ಬೇಡಿಕೆಗಳು ಬರ್ತದೆ 40 ಲಕ್ಷ ಇದು ಡಿಮ್ಯಾಂಡ್ ಇದೆಯಲ್ಲ, ಇದನ್ನ ತಕ್ಷಣಕ್ಕೆ ಇದನ್ನ ಹೋಲ್ಡ್ ಮಾಡಿ ನಮಗೆ ಫೇರ್ ಪ್ರೈಸ್ ಕೊಟ್ಟು ಇಮಿಡಿಯೇಟ್ ಆಗಿ ಸೇಲ್ ಡೇಟ್ ಮಾಡ್ಕೊಳ್ಬೇಕಾಗಿರೋದು ನಮ್ದು ಒಂದು ಇದೆ. ಆಮೇಲೆ
ನೆಕ್ಸ್ಟ್ ಏನಪ್ಪ ಅಂದ್ರೆ ಅಸೋಸಿಯೇಷನ್ ಅಂಡ್ ಕೆಡಿಪಿ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಜೊತೆ ಇಮಿಡಿಯೇಟ್ ಒಂದು ಹೈ ಲೆವೆಲ್ ಮೀಟಿಂಗ್ ಆಗ್ಬೇಕು. ಇದು ಈಗ ನೋಡಿ ಇಂಡಸ್ಟ್ರಿಗಳು ಎಷ್ಟಿದ್ದಾರೆ, ಸಾವಿರಾರು ಇಂಡಸ್ಟ್ರಿಗಳು ಇದಾರೆ, ಒಂದು ಮೀಟಿಂಗ್ ಇರಂಗಿಲ್ಲ. ನಮ್ಮ ಭಾರತ ಮಿನಿಸ್ಟರ್ಗಳು ಎಲ್ಲ ಬೆಂಗಳೂರಾಗ ಇರ್ತಾರೆ. ನಮಗೆ ಹೇಳ್ಕೊಳಕ್ ಒಂದ್ ಮಿನಿಸ್ಟರ್ ಜೊತೆ ಒಂದ್ ಮೀಟಿಂಗ್ ಇರಂಗಿಲ್ಲ, IAS ಆಫೀಸರ್ ಜೊತೆ ಒಂದ್ ಮೀಟಿಂಗ್ ಇರಂಗಿಲ್ಲ. ಇಷ್ಟೆಲ್ಲ ಸಾವಿರಾರು ನಮ್ಮ ಹತ್ರ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇದೆ. ಎಲ್ಲಾ ಆಫೀಸರ್ ಕರೆದು, ಸರ್ ನೀವ್ ನಿಮ್ ಸಮಸ್ಯೆಗಳು ಏನಿದಾವೆ, ನಿಮ್ ಇಂಡಸ್ಟ್ರಿ ಸರಿಯಾಗಿ ರನ್ ಆಗ್ತಾ ಇದೆಯಾ, ಯಾವ್ದನ್ನ ಡಾಕ್ಯುಮೆಂಟೇಶನ್ ನಿಮ್ಗೆ ಏನಾರ ಪ್ರಾಬ್ಲಮ್ ಇದೆಯಾ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ನ ಎಫೆಕ್ಟಿವ್ ಆಗಿ ಈಗೇನು ಈಗೇನ್ PMJC ಇರ್ಬೋದು, ಎಲಿವೇಟ್ ಅಂತ ಪ್ರೋಗ್ರಾಮ್ ಮಾಡ್ತಾರೆ, ಸ್ಟಾರ್ಟ್ಅಪ್ ಅಂತ ಫಂಡ್ ಕೊಡ್ತಾರೆ. ಬಟ್ ನಮ್ಮಲ್ಲಿರುವಂತ ಹೈಯೆಸ್ಟ್ ಪೊಟೆನ್ಶಿಯಲ್ ಒಂದು ಸ್ಟಾರ್ಟ್ಅಪ್ ಗಳಿಗೆ ಯಾವುದೇ ರೀತಿ ಒಂದು 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 ಸೌಜನ್ಯತೆನೂ ಇಲ್ಲ. ಹೌದು, ಇವ್ರನ್ನ ಬೆಳೆಸ್ಬೇಕು, ಇವ್ರು ಬೆಳೆದ್ರೆ ನಮ್ಮ ಕರ್ನಾಟಕ ಸ್ಟ್ರೆಂತ್ ಆಗುತ್ತೆ, ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ ಅಂಬುದು ಇದಿಲ್ಲ. ಸೊ ಹಂಗಾಗಿ ನಾವೇನಪ್ಪ ಅಂದ್ರೆ ಈ ನಾರ್ತ್ ಕರ್ನಾಟಕ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ನ ಸ್ವಲ್ಪ ಆಕ್ಷನ್ ಆಗಿ ನೋಡಿ, ನಮ್ಮನ್ನ ಸೀರಿಯಸ್ ಆಗಿ ನೋಡಿ, ನಮ್ಮನ್ನ ಕನ್ಸಿಡರ್ ಮಾಡಿ, ನಾವು ಇಷ್ಟು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿವಲ್ಲ, ನಮ್ಗೊಂದು ರೆಸ್ಪೆಕ್ಟ್ ಕೊಡಿ. ಯಾವುದೇ ರೀತಿ ನಮ್ಮನ್ನ ಈ ಒಂದು ಮಿನಿಸ್ಟರ್ ಭೇಟಿ ಆಗ್ಬೇಕಂದ್ರೆ ಸರ್ 10 ದಿವಸ ಕೆಲಸ ಬಿಟ್ಟು ಅಲಿಬೇಕು ಅಂತ ಪರಿಸ್ಥಿತಿ ನಮ್ಗೆ ಈಗಿದೆ. ನಮ್ಮ ಸಮಸ್ಯೆಗಳು ಹೇಳ್ಕೊಳಕ ಯಾವುದೇ ಇದಿಲ್ಲ. ಯಾಕಂದ್ರೆ ನಮ್ಮ ಹತ್ರ ಇರೋಂತ ಅಷ್ಟು ಪೊಟೆನ್ಶಿಯಲಿಟಿ ಇದೆ. ಸೊ ನಮ್ಮನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿ ನಮ್ಗೆ ಒಂದು ತಿಂಗಳಿಗೆ ನಾವೇನು ಇದರಲ್ಲಿ ಇದ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ರಿ. ಇಲ್ಲಾಂದ್ರೆ ನಾವು ರಾಯಚೂರು ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ರೈಸ್ ಮಿಲ್ ಅಸೋಸಿಯೇಷನ್ ಇರ್ಬೋದು, ರೈತ ಸಂಘದ ಅಧ್ಯಕ್ಷರು ಇರ್ಬೋದು, ಬಿಕಾಸ್ ನಮ್ದೆಲ್ಲ ಅಗ್ರಿ ಪ್ರಾಸೆಸ್ ಇಂಡಸ್ಟ್ರಿ ಇರೋದ್ರಿಂದ ಅವ್ರೆಲ್ಲಾ ನಮಗೆ ಸಪೋರ್ಟ್ ಮಾಡ್ತಾ ಇದ್ರೆ, ನಾವು ಇದು ನಮ್ಮ ಬೇಡಿಕೆಗಳು ಈಡೇರಿಲ್ಲ ಅಂದ್ರೆ ಅನಿರ್ದಿಷ್ಟವಾಗಿ ನಾವು ಉಪವಾಸ ಸತ್ಯಾಗ್ರಹ ಮಾಡ್ಬೇಕು. ಯಾಕಂದ್ರೆ ಈ ಅನಿವಾರ್ಯತೆ ಇದೆ. ಈಗ ನೋಡ್ರಿ, ಇವ್ರದ್ದು ಹರಾಜಿಗೆ ಬ್ಯಾಂಕ್ ನೋಟಿಸ್ ಬಂದಿದೆ. ನಮಗೆ ಬ್ಯಾಂಕ್ ಅವ್ರು ನೋಟಿಸ್ ಕೊಡ್ತಾ ಇದಾರೆ. ನಮ್ಗೆ ಉದ್ದೇಶ ಇಲ್ಲಿ ಬರ್ಬೇಕಂತ ನಮ್ಗೇನ್ ಇದಿಲ್ಲ, ನಮ್ಗೇನು ಹೈಲೈಟ್ ಆಗ್ಬೇಕಂತಿಲ್ಲ. ನಮ್ಮ ಸಮಸ್ಯೆಗೆ ಯಾರು ಸ್ಪಂದಿಸ್ತಾನೆ ಇಲ್ಲ, ಸರ್ಕಾರನೂ ಸ್ಪಂದಿಸ್ತಾ ಇಲ್ಲ. ಸೊ ಇದನ್ನು ನಾವು ವಿರೋಧ ಪಕ್ಷದವರಿಗೆ ಒಂದ್ ಲೆಟರ್ ಕೊಟ್ಟು ಸದನದಲ್ಲಿ ಇದ್ರ ಬಗ್ಗೆ ನೀವು ಚರ್ಚೆ ಮಾಡ್ಬೇಕು ಅನ್ನೋ ವಿಷಯನೂ ಅವರಿಗೆ ಪ್ರಸ್ತಾಪ ಮಾಡ್ತಿದ್ರಿ. ಸೊ ನಾವು ಇಲ್ಲಿ ಕೇಳ್ತಾ ಇರೋದು ಉದ್ದೇಶ ಏನಪ್ಪಾ ಅಂದ್ರೆ, ನೀವು ಮೀಡಿಯಾ ಸರ್ಕಾರಕ್ಕೆ ಸ್ವಲ್ಪ ಇದ್ರ ಬಗ್ಗೆ ತಿಳಿಸ್ರಿ. ನೀವು ಒಂದು ರಿಸರ್ಚ್ ಮಾಡ್ರಿ. ಉತ್ತರ ಕರ್ನಾಟಕಕ್ಕೆ ಎಷ್ಟು ಪೊಟೆನ್ಶಿಯಲ್ ಇದೆ, ನದಿ ಪೊಟೆನ್ಶಿಯಲ್ ಎಷ್ಟಿದೆ, ಎಷ್ಟು ರೆವಿನ್ಯೂ ಬರ್ತಾ ಇದೆ, ಅಲ್ಲಿ ಕರ್ನಾಟಕದಿಂದ ಒಂದ್ ಸ್ವಲ್ಪ ಫೆಸಿಲಿಟಿ ಬಂದ್ರೆ ನಾವು ಇನ್ನೆಲ್ಲ ಇಂಡಸ್ಟ್ರಿಗಳಿಗೆ ನಾವು ಏನಾದ್ರೆ ಕೆಲಸ ಕೊಡಬಹುದು, ಇನ್ನೂ ಹೆಚ್ಚಿನ ರೆವಿನ್ಯೂ ಕ್ರಿಯೇಟ್ ಮಾಡಕ್ಕೆ ನಾವು ಇದು ಮಾಡ್ತೀವಿ. ಈಗ ಇಲ್ಲಿ ಇವ್ರ ಇಂಡಸ್ಟ್ರಿ ಪ್ರಾಬ್ಲಮ್ ಅಂದಿದೆ, ನಮ್ಮ ಇಂಡಸ್ಟ್ರಿ ಬ್ಯಾಂಕ್ ಅವ್ರು ನಮಗೆ ಏನು ಯಾವುದೇ ರೀತಿ ಲೋನ್ ಇರ್ಬೋದು, ಇದು ಇರ್ಬೋದು, ಕಡಾಖಂಡಿತವಾಗಿ ಹೇಳ್ತಾರೆ, KDP ಲ್ಯಾಂಡ್ ಅದು ನಿಮ್ ಪ್ರಾಪರ್ಟಿ ಅಲ್ಲ, ಅಂಟಿಲ್ ನೀವು ಒರಿಜಿನಲ್ ಡೀಡ್ ಮಾಡೋವರೆಗೆ ನಿಮ್ ಸ್ವಂತ ಪ್ರಾಪರ್ಟಿಗಳನ್ನು ಅಡ ಇಟ್ಟು ಇದು ನೀವು ಲೋನ್ ತಗೋಬೇಕು. ಯಾಕಂದ್ರೆ ನಮ್ಗೆ ಏನಾಗುತ್ತೆ ಸರ್, ರೈತರಿಗೆ ನಾವು 15 ದಿವಸಲ್ಲೇ ಪೇಮೆಂಟ್ ಕೊಟ್ಬಿಡ್ತೀವಿ. ಬಟ್ ಇಲ್ಲಿ ಏನಂದ್ರೆ ನಾವು ನಮಗ್ ಬರೋಂತ ಪೇಮೆಂಟ್ಗಳು 45 ದಿವಸ ಪೇಮೆಂಟ್. ಅದಕ್ಕೆ ನಾವು ಸಾಲದ ಮೊರೆ ಹೋಗ್ಬೇಕಂದ್ರೆ ಈ ಏನು ನಮ್ಗೆ ಗೌರ್ಮೆಂಟ್ ಸಪೋರ್ಟ್ ಇರ್ಬೋದು, KDP ಸಪೋರ್ಟ್ ಇರ್ಬೋದು, ತುಂಬಾ ಅಗತ್ಯ ಇದೆ. ಏನಾದ್ರು ಪ್ರಶ್ನೆಗಳಿದ್ರೆ ಅಡ್ರೆಸ್ ಮಾಡ್ತೀವಿ ಸರ್. ನಿಮ್ಗಾದ್ರು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಡಿಷನಲ್ ಸರ್, ಫಸ್ಟ್ಗೆ 16 ಲಕ್ಷ ಅಂತ ನಾವು 16 ಲಕ್ಷ ಅಂತ ಅನೌನ್ಸ್ ಮಾಡಿ ನಾವು ತಗೊಂಡಿದ್ದೀವಿ ಸರ್. ಆಮೇಲೆ ಇವಾಗ 40 ಲಕ್ಷನ ನಮಗೆ ಕೊಡ್ರಿ, ಅಡಿಷನಲ್ ಆಗಿ ಕೊಡ್ರಿ ಅಂತ. ಇದು KDP ಹೆಂಗಿದೆ ಸರ್ ಅಂದ್ರೆ, ಇನ್ನೊಂದು ಹೈಲೈಟ್ ಹೇಳ್ತೀನಿ. ನಾನು ಒಂದು ರೈತನ ಕರ್ಕೊಂಡೆ ಆಫೀಸ್ಗೆ ಹೋಗಿದ್ದೆ, ಸರ್ ಇವ್ರದ್ದು 40 ಎಕರೆ ಇದೆ ಅಂತ. ಅವರು ಬರೀ ಬ್ರೋಕರ್ ಹತ್ರ ಅವರು ಲ್ಯಾಂಡ್ ಪ್ರೊಕ್ಯೂರ್ಮೆಂಟ್ ಮಾಡ್ತಾರೆ. ಇಟ್ಸ್ ರಿಯಲ್ ಎಸ್ಟೇಟ್ ಮಾಫಿಯಾ ಆಗ್ಬಿಟ್ಟಿದೆ KDP. ನಮ್ಗೆ KDP ಅವಶ್ಯಕತೆನೇ ಇಲ್ಲ ಸರ್. ಇವಾಗ ಹೊಸ ಪ್ರಾಜೆಕ್ಟ್ 1 ಕೋಟಿ ಮಾಡ್ಯಾರ ಸರ್. ನಮ್ ಭಾಗದಾಗ 1 ಕೋಟಿ ಅಂತಂದ್ರೆ ಅದು ಯೂಸ್ ಸರ್. ಅದು ಯಾಕಂದ್ರೆ ಇನ್ನೂರು ಭಾಗದಾಗ 1 ಕೋಟಿ ಲ್ಯಾಂಡ್ ಮತ್ತೆ ಲ್ಯಾಂಡ್ ಪ್ರೊಕ್ಯೂರ್ಮೆಂಟ್ ಮಾಡಿ 1 ಕೋಟಿ ಮಾಡ್ತಾರೆ. ಅದು ಕಂಪ್ಲೀಟ್ KDP ಅನ್ನೋದು ಹೆಂಗಾಗ್ಬಿಡೋದು ಅಂದ್ರೆ, ಇಟ್ಸ್ ರಿಯಲ್ ಎಸ್ಟೇಟ್ ಮಾಫಿಯಾದಂಗಾಗಿದೆ. ಯಾರು ಡೈರೆಕ್ಟ್ ರೈತರ ಹತ್ರ ತಗೊಳಲ್ಲ, ಬ್ರೋಕರ್ ಹತ್ರ ತಗೊಂತಾರೆ. ಅವ್ರಿಗೆ ಹೇಳಿರೋದು ಒಂದು ಪ್ರೈಸ್, ತಾವೊಂದು ಪ್ರೈಸ್, ಈ ತರ ಸುಮಾರು ಇದೆ. ನಮಗೆ KDP ಇರ್ಬೋದು, MSME ಸಪೋರ್ಟ್ ಇರ್ಬೋದು, ನಮ್ಮ ಸಂಬಂಧಪಟ್ಟ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇರ್ಬೋದು, ನಮಗೆ MSME ಮಿನಿಸ್ಟರ್ ಇರ್ಬೋದು, ಎಲ್ಲರೂ ಒಂದು ಪೇಜಿಗೆ ಬಂದು ನಮ್ಮ ಇಂಡಸ್ಟ್ರಿಗಳ ಸಮಸ್ಯೆಗಳನ್ನ ಒಂದು ಫ್ರೇಮ್ ಆಗ್ತಂದ್ರೆ ನಮ್ಮ ಎಲ್ಲಾ ಸಮಸ್ಯೆಗಳು ಬಗೆಹರ್ತದೆ. ಈಗ ತಕ್ಷಣಕ್ಕೆ ನಮ್ದು ಬೇಡಿಕೆ ಏನಪ್ಪಾ ಅಂದ್ರೆ, ಯಾಕಂದ್ರೆ ನಮ್ಗೆ ಇಮಿಡಿಯೇಟ್ ಆಗಿ ಬ್ಯಾಂಕ್ ಲೋನ್ ಆಗ್ತಾ ಇಲ್ಲ, ನಾವು ಇಂಡಸ್ಟ್ರಿಗಳು ಮುಚ್ಚೋ ಪರಿಸ್ಥಿತಿಯಲ್ಲಿ ಇದೀವಿ. ಸೊ KDP ಅವರು ಇದನ್ನ ರಿವೈಸ್ಡ್ ಮಾಡಿ ಇಮಿಡಿಯೇಟ್ ಆಗಿ ನಮ್ಗೆ ಒಂದು ಫೈನಲ್ ಸೇಲ್ ಮಾಡ್ಕೊಟ್ರೆ ನಮ್ಮ ಇಂಡಸ್ಟ್ರಿಗಳು ಬದುಕೋ ಸರ್. ಇಲ್ಲಾಂದ್ರೆ ನಾವು ಇವಾಗ ವಿಷಯ ಪಡೆಯುವ ಪರಿಸ್ಥಿತಿ ಇದೀವಿ. ಅದಕ್ಕೆ ನಾವು ಕೆಲಸ ಬಿಟ್ಟು ಬೆಂಗಳೂರಿಗೆ ಈಗ 4-5ನೇ ಸರಿ ಸರ್ ಬಂದು ಇದು ಮಾಡಕತ್ತೀವಿ. ವಿಧಿ ಇಲ್ಲದೆ ನಾವು ಇವತ್ತು ಮೀಡಿಯಾ ಮುಂದೆ ಬಂದಿದ್ವಿ. ನಮಗೆ ನಿಮ್ಮ ಅವಶ್ಯಕತೆ ತುಂಬಾ ಇಂಪಾರ್ಟೆಂಟ್ ಸರ್. ಉತ್ತರ ಕರ್ನಾಟಕ ಭಾಗ ಇಂಡಸ್ಟ್ರಿ ಇದಾವೆ, ನಾವು ಫ್ರೀ ಆಗಿ ಇಂಡಸ್ಟ್ರಿ ರನ್ ಮಾಡ್ತಾ ಇದ್ವಿ. ನಮ್ಗೆ ಯಾವುದೇ ರೀತಿ ಫೇರ್ ಟ್ರೀಟ್ಮೆಂಟ್ ಆಗ್ತಾ ಇಲ್ಲ. ನಮ್ಮನ್ನ ಭಿಕ್ಷುಕರ ತರ ನೋಡ್ತಾ ಇದ್ದಾರೆ. ಆಫೀಸರ್ಸ್ ಇರ್ಬೋದು, ಯಾವುದೇ ಮಿನಿಸ್ಟರ್ಗಳು ನಮ್ಮನ್ನ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಥ್ಯಾಂಕ್ ಯು ಸರ್.
ಹೌದು ಸರ್, 16 ಲಕ್ಷ ಕೊಟ್ಟು ಒಂದು ಡೀಡ್ ಮಾಡ್ತೀವಿ ಸರ್. 11,70,000 ಮತ್ತೆ ಹೇಳ್ತೀವಿ ಸರ್. ಆಮೇಲೆ ಮತ್ತೆ ಅಲ್ಲಿ ಹೆಚ್ಚಾದ ಅಂತ ಹೇಳಿ ಮತ್ತೆ 4 ಲಕ್ಷ ಚಿಲ್ಲರೆ ಮತ್ತೆ ಕಟ್ಟಿ ಟೋಟಲ್ 16 ಲಕ್ಷ ರೂಪಾಯಿ ಕಟ್ಟಿ ಆಯ್ತಪ್ಪ. ನೀವು ಬ್ಯಾಂಕ್ ಎಲ್ಲ ರೆಡಿ ಮಾಡಿದ್ಮೇಲೆ ನಾವು ರಿಜಿಸ್ಟ್ರೇಷನ್ ಮಾಡ್ಬಿಡ್ಬೋದು. ಅದು ಏನಂದ್ರೆ ನಾವು ಫ್ಯಾಕ್ಟ್ರಿ ಮಾಡಿ 10 ವರ್ಷ ಆದ ಸರ್. ಅಲ್ಲಾದ ಕೋಟೆಗಾದ ಇಲ್ಲಾದ ಅಲ್ಲಾದ ಇಲ್ಲಾದ ಅಂತ ಹೇಳಿ ಇನ್ನ ಇವತ್ತು ರಿಜಿಸ್ಟ್ರೇಷನ್ ಮಾಡಿದ್ರಿ. ಈಗ ನಾವು ಸತ್ಯಾಗ್ರಹ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಲೆಟರ್ ಕೊಟ್ರೆ 55 ಲಕ್ಷ ನೀವು ಕಟ್ಟಿದ್ರೆ 6 ತಿಂಗಳೊಳಗೆ ನೀವು ರಿಜಿಸ್ಟ್ರೇಷನ್ ಮಾಡ್ತೀವಿ, ಇಲ್ಲಾಂದ್ರೆ ಖಾಲಿ ಮಾಡ್ಬೇಕು ಅಂತಾರೆ. ಆಮೇಲೆ ನಮ್ಮದು ಕೂಡ ಅದು ಇಂಡಸ್ಟ್ರಿ ರಾಯಚೂರಾಗ 7 ಲಕ್ಷ ಆಗಿದೆ. 7-9ಕ್ಕ ರಿಜಿಸ್ಟ್ರೇಷನ್ ಮಾಡಿಬಿಟ್ಟಾರೆ. ನಮ್ಮದು ಕೂಡ ಅದು 7,50,000 ರೂಪಾಯಿ ಮೊದಲು. ಆಮೇಲೆ 15% ಹಾಕಿ ಮಾಡ್ತಾರೆ. ಕಾಮನ್ 15% ಮೇಂಟೆನೆನ್ಸ್ ಎಲ್ಲ ಅಂತ ಇರ್ತದ, ಅದು ಹಾಕಿ ಮಾಡಿಸಿದ್ರೆ ಓಕೆ. ಇದು 1 ಲಕ್ಷ 2 ಲಕ್ಷ ಅಲ್ಲ ಸರ್. ಇವರು ತಗೊಂಡದ್ದು ಎಷ್ಟು ಸರ್, ರೈತರಲ್ಲಿ 1 ಲಕ್ಷದ ಅಂತ ಮತ್ತೆ 2 ಲಕ್ಷಕ್ಕೆ ತಗೊಂಡ್ರು. ಇಲ್ಲ 2 ಲಕ್ಷಕ್ಕೆ ಅವತ್ತು ಪರಿಸ್ಥಿತಿಗೆ ಅವ್ರು ತಗೊಂಡು ಬರೀ 1 ವರ್ಷ 2 ವರ್ಷದಾಗ ನಮ್ಗೆ 11,70 ಅಂದ್ರು. ಆಮೇಲೆ 16 ಅಂದ್ರೆ ಅದು ಓಕೆ ಆಗಿದೆ. 10 ವರ್ಷ ಆಯ್ತು ಸರ್ ಇವತ್ತಿಗೆ ರಿಜಿಸ್ಟ್ರೇಷನ್ ಮಾಡಲಾರ. ಈಗ ಇದಕ್ಕ ನಾವು ಒಂದೊಂದು ಮಿಲ್ಲಿಗೆ ಈಗ ಸಣ್ಣ ಮಿಲ್ ಅಂದ್ರೆ 20-25 ಕೋಟಿ ಸರ್. ದೊಡ್ಡ ಮಿಲ್ಲು 8 ಮಿಲ್ ಹಾಕ್ಬೇಕಂದ್ರೆ 50 ಕೋಟಿ. ಈಗ ಅದಕ್ಕೂ ಇನ್ನೂ ಒಂದು ಮಿಲ್ ಹಾಕ್ಬೇಕಂದ್ರೆ 75 ಕೋಟಿ. ಇದಕ್ಕೆ ಏನಂದ್ರೆ ಸುಲಿಟಿ ಏನ್ ಮಾಡ್ಬೇಕು ಫ್ಯಾಕ್ಟ್ರಿ ಅಂದ್ರೆ ಇದ್ರದ್ದು ತಗೊಂಬದೇ ಇಲ್ಲ. ಏನಪ್ಪ ಅಂದ್ರೆ ಬ್ಯಾರೆ ಸಿಗುತ್ತೆ. ಈ ನೀನು ಮನೆ ಹೊಲ ಯಾವೇ ಇರಲಿ ಬ್ಯಾರೆ ಕೊಟ್ಟರು ಮಾತ್ರ ನಾವು ಲೋನ್ ಕೊಡ್ತೀವಿ. ಗೂಡ್ಯಾನ ಆಗಲಿ ಟರ್ಮ್ ಲೋನ್ ಆಗಲಿ ಏನೇ ಆಗಲಿ ಇದ್ರ ಮೇಲೆ ಏನು ಕೊಡಂಗಿಲ್ಲ. ಸರಿ ಆಯ್ತು, ಅವತ್ತಿನ ಪರಿಸ್ಥಿತಿ ಮತ್ತೆ ಲೀಸ್ ಅಂತ ಕೊಡ್ತಾರ, ಅದನ್ನ ನಾವು ಒಪ್ಪಿಕೊಂಡಿವಿ, ಅವತ್ತು ಕೊಟ್ಟಿವಿ. ಈಗ ಇದೇ ನಾವು ಲೆಕ್ಕ ಅಂದ್ರೆ ಅದೇ ಒಂದು ಬೇರೆ ಕಟ್ಟಿ ಒಂದು 6 ತಿಂಗಳ ಲೇಟ್ ಆಯ್ತು ಸರ್. ಲೇಟ್ ಆದ್ರೆ ಕ್ಯಾನ್ಸಲ್ ಮಾಡಿದ್ರು. ನಾವು 25% ಕಟ್ಟಿದ ಮೇಲೆ ಕ್ಯಾನ್ಸಲ್ ಮಾಡಿದ್ರು. ಸ್ವಲ್ಪ ಒಂದು 6 ತಿಂಗಳು ಲೇಟ್ ಆದ ಮತ್ತೆ ಇಂಟ್ರೆಸ್ಟ್ ಹಾಕಿ ನಾವು ಕೂಡ ಕಟ್ಸ್ಕೊಂಡ್ರು. ಎಷ್ಟು ಒಂದು ಎಕರೆಗೆ 60,000 ಎಷ್ಟು ಆಗ್ತದೆ ಸರ್. ಸರಿ, ಮತ್ತೆ ಈಗ ನಮ್ದು ತಪ್ಪಾದಂತೇಳಿ ಕಟ್ಟಿದೀವಿ. ಅಲ್ಲೇ ಹೌಸಿಂಗ್ ಬೋರ್ಡ್ ಮಾಡ್ಯಾರ ಸರ್. ಎಲ್ಲಿ ರಾಯಚೂರಾಗ ಪ್ಲಾಟ್ಗಳು ತಗೊಂಡಿದ್ದೀವಿ. ಒಂದು 9 ಪ್ಲಾಟ್ ತಗೊಂಡಿದ್ದೀವಿ. ಸ್ವಲ್ಪ ಲೇಟಾಗಿ ಅಮೌಂಟ್ ಕಟ್ಟಿದೀವಿ. ಮೊನ್ನೆ ಲೆಟರ್ ಕೊಡ್ಬೇಕಾದ್ರೆ ಅವ್ರು ಲೆಟರ್ ಕೊಡ್ಲಿಲ್ಲ ಸರ್. ಅದು ಇಂಟ್ರೆಸ್ಟ್ ಕಟ್ಟಿದಿಂದ ಕೊಟ್ಟರು 3,90,000 ಮತ್ತೆ ಇಂಟ್ರೆಸ್ಟ್ ಕಟ್ಟಿದಿಂದ ಅವಾಗ ಲೆಟರ್ ಕೊಡ್ತು ಅಂತ. ಈಗ ತಮ್ಮದಾದ್ರೆ ಕಾನೂನು ಹಂಗಾದಂತಾರೆ ಸರ್. ನಮಗೆ ಇದುವರೆಗೆ ಬಿಡ್ರು ಒಂದು 5 ಲಕ್ಷ 2 ಲಕ್ಷ ಅಂದ್ರೆ ನಾವು ಒಪ್ಪಿಗೆಂತೀವಿ ಎಕರೆಗೆ. ಪರಿಸ್ಥಿತಿಗೆ ಆದ್ರಾಗಪ್ಪ ಇನ್ನೇನು ಮಾಡ್ತದೆ. ಒಂದೇ ಬೇರೆ 16 ಲಕ್ಷದ್ದು 55 ಲಕ್ಷ ರೂಪಾಯಿ ಸರ್. ಅದು ಇದು ಯಾವ ಕೇಳಿದ್ರು ಬೇರೆ ನಮಗೂ ಅಷ್ಟೇ ತುಂಬಾ ಅನ್ಯಾಯ ಆಗಿದೆ. ಒಂದು ನಾವು ಎಂ ಬಿ ಪಾಟೀಲ್ ಅವರು ಮಾತಾಡೋದ್ನಾಗ ಅಟ್ಲೀಸ್ಟ್ ಸೌಜನ್ಯಕ್ಕಾದ್ರೂ ನಮ್ ಕರೆದು ಯಾಕೆ ಕೇಳಿದ್ರು ಈಗ ಮಾಡ್ತಾ ಇದಾರೆ ಅನ್ನೋದೊಂದು ಇಂಡಸ್ಟ್ರಿಯಲ್ ರಿಜಿಸ್ಟರ್ ಆದ್ರೂ ನಮ್ಗೊಂದು ಸೌಜನ್ಯತೆ ಇಲ್ಲ. ಅದು ಕೇಳಿದ ವಿಷಯ ನಾವು ಅದ್ರ ಇಂಟರ್ವೆನ್ಷನ್ ಆಗಕ್ ಬರಂಗಿಲ್ಲ ಅಂತ ಸರ್ಕಾರದವರು ಒಂಥರ ಏನಪ್ಪಾ ಅಂತಂದ್ರೆ ಈಗ ಇದು ನಮ್ಮ ಸಂಬಂಧ ಇಲ್ಲದ ವಿಷಯನೇ ಅನ್ನೋ ತರ ನೋಡಿದ್ರು. ಬಿಕಾಸ್ KDB ಆಲ್ಸೋ ಇಟ್ ಇಸ್ ಎ ಪಾರ್ಟ್ ಆಫ್ ಗೌರ್ಮೆಂಟ್ ಜಾಯಿಂಟ್ ಬಾಡಿ ಇರೋದ್ರಿಂದ ಕರೆದು ಅನ್ಯಾಯ ಆಗ್ತಾ ಇದೆ, ಇಂಡಸ್ಟ್ರಿಗೆ ಅನ್ಯಾಯ ಆಗ್ತದೆ ಅಂತ ಒಂದು ಕರೆದು ಇದನ್ನ ಸೊಲ್ಯೂಷನ್ ಮಾಡಿಲ್ಲ. ಅದು ನಮ್ಗೆ ತುಂಬಾ ನೋವಿನ ಸಂಗತಿ. 55 ಲಕ್ಷದ ಐತೆ ಸರ್. ಈಗ ನಾವೇನಾದ್ರೆ ವಿರೋಧ ಹೋಗಿ ಸದನದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ಲಿ ಅಂತ ನಾವು ಕೇಳಿದ್ವಿ ಸರ್. ಯಾಕಂದ್ರೆ ವಿರೋಧ ನಮ್ಮ ಏನಾಗ್ತದೆ ನಮ್ಮ MLA ಅನಾರೋಗ್ಯ ಕಾರಣದಿಂದ ನಾವು ಯಾರತ್ರ ಹೋಗಿ ನಮ್ಮ ಭಾಗದ ಸಮಸ್ಯೆಗಳು ಸದನದ ಮುಖಾಂತರ ನಾವು ಮುಗಿಸೋಕೆ ನಮ್ಗೆ ವ್ಯಕ್ತಿಗಳು ಇದ್ದಾಗಿಲ್ಲ. ನಮ್ಗೆ ವಿರೋಧ ಪಕ್ಷದವರಿಗೆ ನಾವು ತಿಳಿ ಏನ್ ಹೇಳ್ತು ಅಂದ್ರೆ ಇದ್ರ ಬಗ್ಗೆ ಚರ್ಚೆ ಮಾಡಿ ಉತ್ತರ ಕರ್ನಾಟಕದ ಬರೀ KDB ಒಂದೇ ಅಲ್ಲ ಸರ್, ಎಲ್ಲಾ ಇಂಡಸ್ಟ್ರಿಗಳಿಗೆ ಯಾವುದೇ ರೀತಿ ಇಮಿಡಿಯೇಟ್ ಪರಿಷ್ಕಾರ ಇಲ್ಲ. ನಾವ್ ಹೆಂಗಾಗ್ಬಿಟ್ಟು ಅಂದ್ರೆ ಸರ್ ಒಂಥರ ತುಳಿತಕ್ಕೊಳಗಾಗ್ಬಿಟ್ವಿ. ಏನಪ್ಪಾ ಒಂದೊಂದ್ಸರಿ ಏನಾಗ್ತದೆ ಅಂದ್ರೆ ಏನಕ್ಕೆ ಬೇಕಪ್ಪ ಇವೆಲ್ಲ ಆಸ್ತಿ ಅಡ ಇಟ್ಟು ನಾವು ಬಿಸ್ನೆಸ್ ಮಾಡಿ ಇಷ್ಟೆಲ್ಲ ರಿಸ್ಕ್ ತಗೊಂಡು ಇಷ್ಟೆಲ್ಲ ಜಾಬ್ ಕ್ರಿಯೇಟ್ ಮಾಡಿ ನಮಗೇನ್ ಕೊಡೋದ್ ಬೇಡ ಸರ್. ಒಂದು ಮಾರಲ್ ಸಪೋರ್ಟ್. ಈಗ ನೋಡಿ ನಾವು ಕೋಟ್ಯಾನುಗಟ್ಟಲೆ ಅವ್ರಿಗೆ ರಿಟರ್ನ್ ಮಾಡಿ
GST ಮುಖಾಂತರ ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ವಿ, ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿದ್ವಿ. ಅದನ್ನೆಲ್ಲ ಕನ್ಸಿಡರ್ ಮಾಡಿನೂ ಹೌದು ಇಷ್ಟೆಲ್ಲ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿದಾರಲ್ಲಪ್ಪ, ಯಾರೋ ಅದಾನಿ ಅಂಬಾನಿಗಿಂತ ಇವ್ರು ಬೆಟರ್ ಅಲ್ಲ, ಇವ್ರನ್ನೇ ನಾವು ಬೆನ್ನೆಲುಬಾಗಿ ನಾವು ಯಾಕೆ ನಿಂದಿರಬಾರ್ದು? ಅದ್ರಾಗ ನಮ್ಮ ಭಾಗದಲ್ಲಿ ಸರ್ ತುಂಗಭದ್ರಾ ಕೃಷ್ಣಾ ರಿವರ್ ಬೆಡ್ ನಮ್ಗೆ ಒಳ್ಳೆ ರಿಸೋರ್ಸ್ ಇದೆ. ಅಲ್ಲಿ 11 ಲಕ್ಷ ರೈತರ ಲ್ಯಾಂಡ್ ಬೆಲ್ಟ್ ಏರಿಯಾ ಇದೆ. ಅದಕ್ಕೆ ಸಾವಿರ ಮಿಲ್ಲರ್ಸ್ ಇದಾರೆ. ಅವ್ರು ಯಾರಿಗೂ ನಮ್ಗೆ ಯಾವ್ದು ಆಫೀಸಲ್ಲಿ ನಮ್ಗೆ ಒಂದು ಕರೆಕ್ಟ್ ಆಗಿ ಒಂದು ಇದಿಲ್ಲ, ಗೈಡೆನ್ಸ್ ಇಲ್ಲ. ನಾನು ಸ್ಟಾರ್ಟ್ಅಪ್ ಫೌಂಡರ್ ಇದೀನಿ, ಅಗ್ರಿಗೇಟರ್. ಎಲ್ಲಾ ಸ್ಟಾರ್ಟ್ಅಪ್ ಗೆ ಒಂದು ಸ್ಕೀಮ್ ಅಂತ ನಾನು ಅಲ್ಲಿ ರೀಚ್ ಆಗಕ್ ಹೋದ್ರೆ ಒಂಥರ ಹೆಂಗ ಸರ್ ಅಂದ್ರೆ ಸೌಜನ್ಯವಾಗಿ ಏನ್ ಸ್ಕೀಮ್ ಇದೆ ಅಂತ ಹೇಳಲ್ಲ, ವೆಬ್ಸೈಟ್ ಬ್ಲಾಕ್ ಆಗಿದೆ ಅಂತ ಹೇಳ್ತಾರೆ. ಹಿಂಗೆ ಈ ತರ KDT ಹೋದ್ರೆ ಸರ್ ಅಲ್ಲಿ ಯಾವ ಆಫೀಸರ್ ಇರಂಗಿಲ್ಲ, ಒಬ್ಬನೇ ಇರ್ತಾನೆ ಸರ್. ಇಷ್ಟೆಲ್ಲ ಲ್ಯಾಂಡ್ ಪ್ರೊಕ್ಯೂರ್ಮೆಂಟ್ ಎಲ್ಲ ನಡೆದಿರ್ತದ, ಬಟ್ ಆಫೀಸರ್ ರೆಸ್ಪಾನ್ಸ್ ಬಿಕಾಸ್ ಎಲ್ಲ ಅವ್ರಿಗೆ ಏನಪ್ಪಾ ಅಂದ್ರೆ ಟ್ರಾನ್ಸ್ಪರೆನ್ಸಿ ಬೇಡ ಅಂತಾರೆ ಸರ್. ಅದು ಒಬ್ರು ಪ್ರೈವೇಟ್ ನವರು ಸರ್, ಇವ್ರು ರೆಗ್ಯುಲರ್ ಆಫೀಸರ್ ಯಾರು ಇರೋದಿಲ್ಲ ಅಲ್ಲಿ. ಒಬ್ರು ಪ್ರೈವೇಟ್ ಲೋನ್ ಇಟ್ಟಿರ್ತಾನ, ಅವ್ನು ಏನ್ ಕೇಳ್ತಾನ, ಸಾವಿರ ಬಂದಿಲ್ಲಪ್ಪ ಅಂತಂದ್ರೆ ಸರಿ ಮಾಡ್ತಾನ ಸರ್. ಒಂದು ಎರಡನೇದು ಏನಪ್ಪಾ ಅಂದ್ರೆ, ಒಂದು ಮಿಲ್ಲಿಗೆ ಒಂದು ವರ್ಷಕ್ಕ 120 ಕೋಟಿ ಟರ್ನ್ ಓವರ್ ಸರ್. 120 ಕೋಟಿ ಟರ್ನ್ ಓವರ್ ಆದ್ರೆ ₹100ಕ್ಕೆ 60% APMC ಒಂದು ಇದ ಸರ್ ಕಟ್ಟೋದು ಬಿಲ್ಲಿಂಗ್. ಅಂದ್ರೆ ಒಂದು 100 ಕೋಟಿ ಟರ್ನ್ ಓವರ್ ಮಾಡಿದ್ರೆ ಅಷ್ಟು ನಾವು APMCಗೆ ಕಟ್ಟಬೇಕು ಸರ್. ಒಂದು ಎರಡನೇದು ಕಾಟನ್ ಜಿನ್ನ ಮಾಡಿದ್ರೆ ನೀನು ಬರೇ ಒಂದು 10 ಲಕ್ಷ ನಿಂದ್ರೆ ಬಂದ್ ಮಾಡ್ತಾರೆ ಸರ್. ಯಾವುದು GST. ಒಂದೊಂದು ಕಾಟನ್ ಮಿಲ್ಲಿಗೆ ಕನಿಷ್ಠ ಅಂದ್ರೆ ಒಂದು ಸೀಸನ್ಗೆ 60 ರಿಂದ 70 ಲಕ್ಷ ರೂಪಾಯಿ GST ಕಟ್ತಾರೆ. ಆದ್ರೆ ಒಂಚೂರು ಸಪೋರ್ಟ್ ಇಲ್ಲ ಸರ್. ಹಂಗೆ ಮತ್ತೆ ಅಲ್ಲಿ ನೋಡಿದ್ರಿ ಒಂದು ನೀರಿಲ್ಲ, ಒಂದು ಎಲ್ಲೆಲ್ಲೂ 5 ಕಿಲೋಮೀಟರ್ 6 ಕಿಲೋಮೀಟರ್ ಹೊಲಗಳು ತಗೊಂಡು ಅಲ್ಲಿದ್ದ ಬೋರ್ ಹಾಕಿ ತಗೊಂಡ್ ಬಂದಿವಿ. ನೀರಿನ ಸೌಕರ್ಯ ಇಲ್ಲ, ಏನಿಲ್ಲ. ಕುಡಿಯೋರಿಗೆ ತ್ರಾಸ್ ನೀರು. ನಾವು ಬೇರೆ ಫಿಲ್ಟರ್ ನೀರು ತರಿಸ್ಕೊಡ್ತೀವಿ ಲೇಬರ್ಗೆ. ಏನು ಸರ್, ಆಮೇಲೆ ಇನ್ನೂ ಒಂದು ಲೇಬರ್ಗೆ ಅಲ್ಲಿ ಎಲ್ಲ ಸುತ್ತ ಹೊಲಗಳವರೆಲ್ಲರೂ ಈಗ ಇವ್ರು ಬಾತ್ರೂಮ್ ಗೊತ್ತಾರ ಸರ್, ಅವರೆಲ್ಲ ಸುತ್ತ ಹೊಲಗಳವರೆಲ್ಲ ಕಿರಿಕಿರಿ ಮಾಡ್ತಾರೆ. ಅಲ್ಲೆಲ್ಲ ಬಾತ್ರೂಮ್ ಕಟ್ಸಿಲ್ಲ, ಏನೂ ಇಲ್ಲ ಸರ್. ಪಾರ್ಕಿಂಗ್ ಇಲ್ಲ, ಬರೀ ಗಿಡ ಬೆಳೆದವ, ಬರೀ ಮೇಂಟೆನೆನ್ಸ್ ಅಂತಾರ. ತಿಂಗಳ ಇಷ್ಟು ನಮ್ಮ ಮಿಲ್ಗಳಲ್ಲಿ ಉಸುಲು ಮಾಡ್ತಾರೆ ರೊಕ್ಕ. ಏನು ಹೌದಿಲ್ಲ ಅಲ್ಲಿಲ್ಲ ಸರ್. ಇದೇ ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಬಿಜಾಪುರ ಎಲ್ಲ ತಗೊಂಡಿನಿ ಸರ್. ಎಲ್ಲರೂ 10,000, 20,000, 10,000, 20,000 ರೂಪಾಯಿ ಎಕರೆಗೆ ಜಾಸ್ತಿ ಆಗಿದೆ ಸರ್. ಅದು ಕಾಮನ್. 10,000, 20,000 ರೂಪಾಯಿ ಇದಾದ್ರಲ್ಲ 50,000 ಆದ್ರೆ ನಾವು ಕಟ್ಟಕ್ ರೆಡಿ. ಒಂದೇ ಬೇರೆ 16 ಲಕ್ಷಕ್ಕೆ ತಗೋದೇ ತ್ರಾಸ ಆಗಿದೆ. 55 ಲಕ್ಷ ಇವತ್ತು ಕಟ್ಟೋದ್ರಲ್ಲಿ ಯಾರು ನೋಡಿ ಸರ್. 55 ಲಕ್ಷ ಕಟ್ಟಂತ ಮೊನ್ನೆ ಕಮಿಟಿಯಾಗ ಪಾಸ್ ಮಾಡ್ಯಾರ್ರಿ ಸರ್. ನಾವು ಎಣ್ಣೆ ಕುಡಿಬೇಕಾದ್ ಸರ್. ಹಿಂಗಂದ್ರೆ ಮತ್ತೆ ನಾವೇನು ಮಾಡಮ್ರಪ್ಪ, ಕೋಟಿಗೆ ಹೋದ ಅವ್ರಿಗೆ ಪಾರ್ಟಿ ಕೋಟಿಗೆ ಹೋಗ್ಯಾರ ಅಂತ ಹೇಳ್ತದೆ ಸರ್. ಪಾರ್ಟಿ ಕೋಟಿಗೆ ಹೋಗ್ಯಾರಂದ್ರೆ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕ್ರಿ. ಅವ್ರು ಕೂಡ 1 ಲಕ್ಷದ್ದು 2 ಲಕ್ಷ ಮಾಡ್ಕೊಂಡ್ರ ಅವಾಗ ಓಕೆ. 2 ಲಕ್ಷದ್ದು ನಮ್ದು 16 ಲಕ್ಷ ಕೊಟ್ಟಾರ ನಮ್ಗೆ, ಅದಕ್ಕೂ ಓಕೆ. ನಾವು ಇವತ್ತು 55 ಲಕ್ಷ ಅಂದ್ರೆ 1 ಎಕರೆಗೆ 40 ಲಕ್ಷ ಅಂದ್ರೆ 1 ಯೂನಿಟಿಗೆ 2 ಎಕರೆ ಕೊಟ್ಟಾರ ಸರ್. 2 ಎಕರೆ ಅಂದ್ರೆ 80 ಲಕ್ಷ ಕಟ್ಟಬೇಕು ಸರ್. ಇದೇನು ಕೋಟಿಗಟ್ಟಲೆ ಸಾಲ ತಗೊಂಡದ್ದೇ ಬಡ್ಡಿ ಕಟ್ಟಲಾರ್ದು ನಾವು ಓಡಾಡಕತ್ತೀವಿ ಸರ್. ಮತ್ತೆ ಇದನ್ನ ಎಲ್ಲಿ ಕಟ್ಟಬೇಕು ಸರ್? ಈಗ ಕೋರ್ಟಿಗೆ ಹೋದ್ರೆ ಸರ್, ಕೋರ್ಟ್ ಎಲ್ಲರೂ ಹೇಳ್ತಾರೆ ನಿಪ್ಪರವಾಗಿದೆ ಅಂತ, ಬಟ್ ಕೋರ್ಟಿಂದ ನ್ಯಾಯ ಹೊರದಾಗ ನಮ್ ಬ್ಯಾಂಕ್ನವ್ರು ₹1 ಸಾಲ ಕೊಡಂಗಿಲ್ಲ. ಕೋರ್ಟಿಂದ ಆರ್ಡರ್ ಬರೋದಾಗ ನಾವು ನಮ್ಮ ಉದ್ಯಮಗಳು ಇರ್ತಾವೋ ಇಲ್ಲೋ ಸ್ಟೇಜಿಗೆ ನಾವು ತಲುಪಿದ್ವಿ ಸರ್. ಆಮೇಲೆ ಉಪವಾಸ ಸತ್ಯಾಗ್ರಹ ಹೇಳೋದು ಸರ್, ನಾವು ವೆರಿ ನಾನ್ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಸರ್. ನಮ್ಗೆ ಸರ್ಕಾರ ವಿರುದ್ಧ ಅನ್ನೋದಿಲ್ಲ ಸರ್. ನಮ್ಗೆ ಏನಂದ್ರೆ ಉದ್ಯಮಗಳಿಗೆ ಒಂದು ವೇದಿಕೆ ಬೇಕು, ಒಂದು ವಾಯ್ಸ್ ಬೇಕು, ಒಂದು ಸ್ಟ್ರೆಂತ್ ಬೇಕು, ಒಂದು ಮಿನಿಸ್ಟರ್ ಬೇಕು. ಅವರು ಜೊತೆ ನಾವು ಇದೀವಿ ಅನ್ನೋ ಒಂದು ಸಪೋರ್ಟ್ ಇಲ್ಲ. ಸೊ ಇದು ನಮ್ಮ ಇದಕ್ಕಾಗಿ ನಾವೇನಂದ್ರೆ ಕರ್ನಾಟಕ ರೈತ ಅಸೋಸಿಯೇಷನ್ ಮತ್ತೆ ರೈತ ಸಂಘದಿಂದ ನಮ್ಮ ಒಂದು ತಿಂಗಳಲ್ಲಿ ನಮ್ಮ ಬೇಡಿಕೆಗಳು, ಇಂಡಸ್ಟ್ರಿ ಬೇಡಿಕೆಗಳು ಈಡೇರಿದ್ರೆ ನಿಜವಾಗ್ಲೂ ಹೇಳ್ತೀನಿ ಸರ್, ಜಂಜುಗಳಿಗೆ ಒಂದು ವಯಸ್ಸಿದೆ, ರೈತರಿಗೆ ಒಂದು ವಯಸ್ಸಿದೆ, ಉದ್ಯಮಿಗಳಿಗೆ ಇಲ್ಲಿ ಬರಕು ಎದುರ್ತಾರೆ. ಯಾಕಂದ್ರೆ ಅವ್ರಿಗೆ ಏನಪ್ಪಾ, ನಾವ್ ವ್ಯಾಪಾರಸ್ಥ, ನಾನು ಯಾಕೆ ಹೇಳ್ಬೇಕು, ಆಮೇಲೆ ನನ್ ತೊಂದರೆ ಇದೆ ಅಂದ್ರು ನಾಳೆ ಅವ್ನು ಸಾಲ ಕೊಡ್ತಾನಿಲ್ಲೋ ಅನ್ನಷ್ಟು ಹೆದರಿಕೆ ಸರ್. ಇಲ್ಲಿ ಬರ್ಬೇಕಾಗಿರೋ 1000 ಜನ ಇದ್ದಾರೆ. ಬಟ್ ಏನಪ್ಪಾ ಅಂತಂದ್ರೆ ಎಲ್ಲರಿಗೂ ಒಂದು ಹೆದರಿಕೆ. ಅಲ್ಲಿ ಹೋಗಿ ನೋಡ್ರಿ, ಎದುರಿಗೆ ಹಿಂದೆ ಕುಂತಾರೆ. ಯಾಕಪ್ಪ ನನ್ ಮತ್ತೆ ಮೀಡಿಯಾದಾಗ ಬಂದ್ರೆ ನನಗೆ ಯಾವ ಸರ್ ಏನ್ ಮಾಡ್ತಾನೋ ಅನ್ನೋ ಒಂದು ಭಯದ ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ. ನಾವು ಏನಾದ್ರೂ ಪರವಾಗಿಲ್ಲ, ನಮ್ಗೆ ಎಷ್ಟೇ ನಮ್ಗೆ ಬ್ಲೇಮ್ ಬಂದ್ರೂ ಪರವಾಗಿಲ್ಲ, ನಾವು ಈ ಹೋರಾಟನ ಅಂತ್ಯ ಮಾಡಂಗಿಲ್ಲ. ನಾವು ಉಪವಾಸ ಸತ್ಯಾಗ್ರಹ ಕುಂದಿರ್ತೀವಿ. ನಮ್ಮ ಎಲ್ಲಾ ಇಂಡಸ್ಟ್ರಿ ಬೇಡಿಕೆಗಳು ಈಡೇರುವವರೆಗೆ ನಾವು ಇದನ್ನ ಮುಂದುವರಿಸ್ತೀವಿ. ಯಾಕಂದ್ರೆ ಸರ್, ನಾವಲ್ಲಿ ಬದುಕಿದ್ರು ಸತ್ತು, ನಾವು ಇಂಡಸ್ಟ್ರಿ ಕಳ್ಕೊಂಡ್ಮೇಲೆ ನಾವಲ್ಲಿ ಇದ್ರೆಷ್ಟು ಸತ್ತರೆಷ್ಟು ಅಂತ ಒಂದು ಸ್ಟೇಜಿಗೆ ತಲುಪಿಟ್ಟಿ ಸರ್. ಇದೇ ರಾಯಚೂರು ನೋಡ್ರಿ, 750 ಲಕ್ಷ ಡಿಸ್ಟಿಕ್ನಾಗ ಕೊಟ್ಟಾರ, 780 ರಿಜಿಸ್ಟ್ರೇಷನ್ ಮಾಡ್ಯಾರ.
ನಮ್ಮ ಏಳು. KEBಯಿಂದ 2011-12ರಲ್ಲಿ 11,70,000 ಕಟ್ಟಿದ್ವಿ. ಮತ್ತೆ 12-13ನಲ್ಲಿ 4,30,000 ಕಟ್ಟಿ ಒಟ್ಟು 16 ಲಕ್ಷ ರೂಪಾಯಿ ಅವಾಗ ಕಟ್ಟಿದ್ವಿ. ಅದೇ 11-12ರಾಗೆ ನಮಗೆ ಮೇನ್ ರೋಡ್ನಾಗೆ ಫಸ್ಟ್ ಬಿಟ್ಟು ಸಿಗೋದು. ಇವತ್ತು ಮೇನ್ ರೋಡ್ನಾಗ 1 ಕೋಟಿ ಐತಿ. ನಮ್ಮ ಒಳಗೆ ಅಲ್ಲಿ 20 ಲಕ್ಷಕ್ಕಿಂತ ಇಲ್ಲ, 15-16 ಲಕ್ಷ ಇವತ್ತು ಹೆಚ್ಚಾಗ್ತದೆ. ನಮ್ದು ಕಲ್ಯಾಣ ಕರ್ನಾಟಕ ಹಿಂದುಳಿದ ಭಾಗ, ಬಹಳ ಡೆವಲಪ್ ಇಲ್ಲ, ಪೂರಾ ಹಿಂದುಳಿದ ಭಾಗವಾಗಿರ್ತೈತಿ. ಇಂಡಸ್ಟ್ರಿಯಲ್ ಇವ್ರ ಗ್ರೋತಿಗೆ ಏನು ಸಹಕಾರ ಕೊಟ್ಟಿಲ್ಲ. KEB ಅವತ್ತು ಸ್ಥಾಪನೆ ಮಾಡಿದ ಆದ್ಮೇಲೆ ಏನು ಡೆವಲಪ್ಗಳು ಇಲ್ಲ ಅಲ್ಲಿ. ಒಂದು ರೋಡ್ ಆಗಲಿ, ನೀರಾಗಲಿ ಏನೂ ಡೆವಲಪ್ ಇಲ್ಲ. ನಾವು ಬ್ಯಾಂಕ್ನಾಗೆಲ್ಲ ಸಾಲ ತೆಗೆದಿವಿ. ನಮಗೆಲ್ಲ ಬ್ಯಾಂಕ್ನಾಗ ದೊಡ್ಡ ಕಿರಿಕಿರಿ ಮಾಡ್ತದ. ಅದು ಸೇಲ್ ಆಫ್ ಅಗ್ರಿಮೆಂಟ್ ಆದ್ರೆ ನಾವೇನಾರ ಮಾಡ್ಬೋದು, ಬ್ಯಾಂಕ್ ಲೋನ್ ಹೆಚ್ಚಿಗೆ ಮಾಡ್ಬೋದು, ಇಲ್ಲಾಂದ್ರೆ ಯಾರ್ಯಾರ ಸೇಲ್ ಮಾಡ್ಬೋದು. ಆ ತರ ಎಲ್ಲ ಬಹಳ ಕಷ್ಟ ಜೀವನ ಆಗಿಬಿಡುತ್ತೆ. ನಾವು ಸೇಲ್ ಆಫ್ ಅಗ್ರಿಮೆಂಟ್ ಆಗೈತ್ರಿ. ಸೇಲ್ ಆಫ್ ಅಗ್ರಿಮೆಂಟ್ 12 ವರ್ಷ ರೀ. ಇವಾಗ ನಮ್ಗೆ 15-16 ವರ್ಷ ಆತ್ರಿ. ಒರಿಜಿನಲ್ ಡೀಡ್ ಆಗಿಲ್ಲ. ಹಾ, ಭೇಟಿ ಮಾಡಿದ್ವಿ ಸರ್. ಭೇಟಿ ಸರ್ ಮಾಡಿದ್ವಿ. 3 ಸರಿ ಭೇಟಿ ಮಾಡಿ ಸರ್. ಒಂದ್ಸರಿ 6 ತಾಸು ವೇಟ್ ಮಾಡಿಸ್ತಾರೆ ಸರ್. ಗೋವಿಂದ ರೆಡ್ಡಿ ಅಂತ ಕರ್ನಾಟಕ ಚೀಫ್ ಅವರು. ಕರ್ನಾಟಕ ಚೀಫ್ನವರಿಗೆ ನಾವು ಅಪ್ಲಿಕೇಶನ್ ಕೂಡ ಕೊಟ್ಟಿದ್ವಿ. ನೋಡೋಣ, ನಾವು ನಿಮ್ದು ಅಪ್ಲಿಕೇಶನ್ ಪರಿಶೀಲನೆ ಮಾಡಿದ್ವಿ ಅಂತ. ಅವರು CC ಕ್ಯಾಮ್ರಾ ಚೆಕ್ ಮಾಡ್ರಿ ಸರ್. ಓದು ತಿಂಗಳ ಬಂದ್ರೆ 6 ತಾಸು ನಮ್ಗೆ ಕಾಯ್ತಾರೆ ಸರ್. 15 ಜನ ಹೋಗಿವಿ, 6 ತಾಸು ಹೊರಗಡೆ. ಅಂದ್ರೆ ಅವ್ರು ಇರೋದು KDB ಇಂಡಸ್ಟ್ರಿಯಲ್ ಅವರಿಗೆ ಅವ್ರು ಮೀಟ್ ಆಗ್ಬೇಕಂಬ ಒಂದು ಸೌಜನ್ಯತೆ ಇಲ್ಲ. 6 ತಾಸಲ್ಲಿ ಆಫೀಸಲ್ಲಿ ವೇಟ್ ಮಾಡಿದ್ರೆ 2 ನಿಮಿಷ ಮೀಟ್ ಮಾಡಿದ್ರು ನೋಡೋಣ, ಈಗ ಹೇಳ್ತಾರಲ್ಲ ಸರ್ ಬಿಸ್ಕೆಟ್ ಕೊಟ್ಟಂಗೆ, ನೋಡೋಣ ಮಾಡೋಣ. ಇದು ಡಿಲೇ ಆದಂಗೆಲ್ಲ ನಾವು ಎಣ್ಣೆ ಕೊಡೋ ಪರಿಸ್ಥಿತಿ ಐತೆ ಅಂತಂದ್ರು ಯಾರು ಅದನ್ನ ಕೇಳಕ್ಕೆ ರೆಡಿ ಇಲ್ಲ. ಈ ಕಡೆ ಮಿನಿಸ್ಟ್ರು ನಮ್ಗೆ ಟೈಮ್ ಕೊಡ್ತಾ ಇಲ್ಲ, ಈ ಕಡೆ KDB ಅವ್ರು ಕೊಡ್ತಾ ಇಲ್ಲ. ನಮ್ಮ ಅಳಲು ನಾವು ಯಾರು ತೋಡ್ಕೋಬೇಕು? ಇಷ್ಟು ಇಂಡಸ್ಟ್ರಿಗಳು ಬಂದಾದ್ರೇನೆ ಇವ್ರಿಗೆ ಗೊತ್ತಾಗುತ್ತೆ ಸರ್ಕಾರಕ್ಕ. ಇವತ್ತಿನ ದಿವಸ ನಾವ್ ಏನಾದ್ರು ಇದು ಅವ್ರು ಮಾಡಿಲ್ಲ ಅಂದ್ರೆ 1000 ನಮ್ ಕಡೆ 1000 ಇಂಡಸ್ಟ್ರಿಗಳು 1000 ಇಂಡಸ್ಟ್ರಿಗೂ ಇದೇ ನೋವಲ್ಲಿದ್ದಾರೆ ಎಲ್ಲರೂ. ನಮ್ ಭಾಗಕ್ಕೆ ಏನ್ ಆಗ್ತಾ ಇಲ್ಲ, ನಮ್ಮನ್ನ ಸರಿ ಟ್ರೀಟ್ ಮಾಡ್ತಾ ಇಲ್ಲ ಅಂಬೋದು ಎಲ್ಲರೂ ನೋವಿನಲ್ಲಿದ್ದಾರೆ. ನಾವು ಇದನ್ನ ಒಂದು ಇನಿಷಿಯೇಟಿವ್ ತಗೊಂಡಿವಿ. ನಿಮ್ ಸಪೋರ್ಟ್ ಇಂದ ನಾವು ಎಲ್ಲರನ್ನ ಒಗ್ಗೂಡಿಸಿ ನಮಗೆ ನ್ಯಾಯ ಕೇಳಕ್ಕೆ ನಿಮ್ಮ ಒಂದು ಸಹಕಾರ ನಮ್ಗೆ ಅತಿ ಮುಖ್ಯವಾಗಿದೆ. ಲೀಸ್ ಅಗ್ರಿಮೆಂಟ್ ಆವ್ ಸರ್. ಲೀಸ್ ಅಗ್ರಿಮೆಂಟ್ ಕೂಡ ಆವ್ ಸರ್. ಏನ್ ಸರ್, ಅಕ್ಟೋಬರ್ 2ನೇ ತಾರೀಕಿಂದ ಅನಿರ್ದಿಷ್ಟವಾದ ಶಾಂತಿಯುತ ಉಪವಾಸ ಸತ್ಯಾಗ್ರಹ ಮಾಡಬೇಕು. ಈಗ 2 ಪ್ರಶ್ನೆ. ಇದನ್ನ ಸರ್ಕಾರದ ಗಮನಕ್ಕೆ ಅಂದ್ರೆ ನಿಮ್ಮ ಭಾಗದ MLA ಈ ಭಾಗದ ಒಬ್ಬರು ಮಿನಿಸ್ಟರ್ ಆಗಿದ್ದಾರೆ, KDB ಮಿನಿಸ್ಟರ್ ಮತ್ತೆ ಅಧ್ಯಕ್ಷರು ಆಗಿದ್ದಾರೆ. ಇವ್ರಿಗೆಲ್ಲಾರು ಹೋಗಿದೆ ಇದು ಸರ್. ರಿಸೀವ್ಡ್ ಕಾಪಿನೇ ಇದೆ ಸರ್ ನಮ್ಮ ಹತ್ರ. ಇದು ಎಲ್ಲ ರಿಸೀವ್ಡ್ ಕಾಪಿ ತಗೋತಾರ ಸರ್. ಸುಮ್ನೆ ಸರ್ ಒಂದು ಏನೋ ಒಂದು ಕೆಲಸ ಇಲ್ಲ ಅವರಿಗೆ, ಸುಮ್ನೆ ಬಂದಿದ್ದಾರೆ ಬೆಂಗಳೂರಿಂದ, ಆಯ್ತಪ್ಪ ಒಂದು ಸೀಲ್ ಆಗಿ ಕಳಿಸ್ಬಿಡು ಅನ್ನೋಷ್ಟು ನೆಗ್ಲಿಜೆನ್ಸ್ ಇದೆ ಸರ್. KDB ಇರ್ಬೋದು, ನಮ್ಮ ಸರ್ಕಾರಕ್ಕೆ ಇರ್ಬೋದು. ಇಲ್ಲಿ ಸರ್ಕಾರ ಅಂತ ನಾವು ಯಾವ್ದೇ ಇಲ್ಲ ಸರ್. ಇಲ್ಲಿ ಸರ್ಕಾರದಲ್ಲಿ ಇರೋರು ಇದಾರೆ, ವಿರೋಧ ಪಕ್ಷದಲ್ಲಿದ್ದಾರೆ. ಇಲ್ಲಿ ನಮ್ದು ಮೇನ್ ವಾಯ್ಸ್ ಬಂದು ಸರ್ ನಮ್ಮ ಉದ್ಯಮಿ, ನಮ್ಮ ಉತ್ತರ ಕರ್ನಾಟಕ ಆಗ್ತಿರೋ ಅನ್ಯಾಯಗಳು. ನಮ್ಗೆ ಯಾವುದೇ ಒಂದು ವೇದಿಕೆ ಇಲ್ಲ, ಒಂದು ಮಿನಿಸ್ಟರ್ ರೆಸ್ಪಾನ್ಸ್ ಇಲ್ಲ. ಗವರ್ಮೆಂಟ್ ಆಫೀಸಲ್ಲಿ ಎಲ್ಲೇ ಹೋಗ್ಲಿ ಸರ್, ಸರಿಯಾಗಿ ಯಾವುದೇ ಒಂದು ಅಧಿಕಾರಿಗಳು ರೆಸ್ಪಾನ್ಸ್ ಮಾಡಂಗಿಲ್ಲ. ಕೇಂದ್ರ ಸರ್ಕಾರದ ಒಂದು ಕಾರ್ಯಕ್ರಮಗಳಿರ್ಲಿ, ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳಿರ್ಲಿ, ಒಂದು ಉಡಾಕ ಉತ್ತರ ವೆಬ್ಸೈಟ್ ಬಂದಿದೆ, ಅದಾಗಲ್ಲ ಇದಾಗಲ್ಲ, ಎಲ್ಲಾನು ಬರೀ ದಲಾಳಿಗಳು ಥ್ರೂನೇ ಅವರು ವ್ಯಾಪಾರ ಮಾಡ್ಬೇಕಂತಾರೆ. ಉದ್ಯಮಿಗಳ ಜೊತೆ ನೇರ ಸಂಪರ್ಕನೇ ಇಲ್ಲ. ಹಿಂಗಾದ್ರೆ ನಾವು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಹೆಂಗೆ ಹೇಳ್ತಾರೆ ಸರ್. ಏನಂತಾರೆ ಬಿಯಾಂಡ್ ಬೆಂಗಳೂರು ಅಂತ ಒಂದು ಕಾರ್ಯಕ್ರಮ ಮಾಡ್ಯಾರ. ಬಟ್ ಎಲ್ಲಾ ಕಾರ್ಯಕ್ರಮಗಳು ಹೆಂಗಾಗ್ಬಿಟ್ಟು ಅಂದ್ರೆ ಸರ್, ಅದು ಯಾರಿಗೆ ಹೋಗ್ತಾವು, ಎಷ್ಟು ಕೋಟಿ ಎಲ್ಲಿಗೆ ಹೋಗ್ತಾವು ಅಂಬೋದು ಅಟ್ಲೀಸ್ಟ್ ಮೀಡಿಯಾದ್ರು ಒಂದ್ಸರಿ 1000 ಕೋಟಿ ಡಾಕ್ಯುಮೆಂಟ್ ಅಲ್ಲಿ ಇರ್ತಾವ, ವೆಬ್ಸೈಟ್ ಅಲ್ಲಿ ಇರ್ತಾವ ಸರ್. ಇಷ್ಟು ಡಿಸ್ಟ್ರಿಬ್ಯೂಷನ್ ಮಾಡಿ ಅಂತಾರೆ. ಇವತ್ತು ಹುಬ್ಳಿಯಲ್ಲಿ ಸರ್, ನಾನು ನಿಮ್ಗೆ ವಿತ್ ಪ್ರೂಫ್ ಕೊಡ್ತೀನಿ. PMA ಅಪ್ಲೈ ಮಾಡಿದ್ರೆ ಅದು ಪಾಸ್ ಆಗ್ಬೇಕಂದ್ರೆ 5 ಲಕ್ಷ ಕೊಡಿ ಅಂತಾರೆ ಸರ್. ನನ್ನ ಹತ್ರ ಪ್ರೂಫ್ ಇದೆ. ಈಗ ನಿಮ್ಗೆ ಎಕರೆ ಎಷ್ಟು ಕೇಳ್ತಾ ಇದ್ದಾರೆ ಸರ್? 49 ಲಕ್ಷ ಅವ್ರು ಕೇಳ್ತಾರೆ ಸರ್. ಎಷ್ಟು ಸರ್? 1 ಎಕರೆಗೆ ಸರ್. 39 ಲಕ್ಷ ಕೇಳ್ತಾ ಇದ್ದಾರೆ. ಎಷ್ಟು ಸರ್? ಅಂದ್ರೆ ಯಾರು KDB ಕೇಳ್ತಾ ಯಾ ಇದ್ದಾರೆ? KDB ಯಾಕೋಸ್ಕರ ಅಂದ್ರೆ ನಾವು ಕೋರ್ಟ್ನಾಗ ಡೆವಲಪ್ಮೆಂಟ್ ಮಾಡಿದೀವಿ ಅಂತ. ಸರ್, ಕೋರ್ಟ್ನಾಗ ಅವ್ರು ಹಾಕಿದ್ರು ರೈತರು, ಅಷ್ಟು ಅವ್ರು ಕ್ಲೇಮ್ ಮಾಡಿ ಬರ್ತಾರೆ ಸರ್. ಯಾವ್ದ್ರೆ ಟ್ಯಾಕ್ಸ್ ಅಲ್ಲಿ ಅದು ಯಾವ ಸರ್, ಟ್ಯಾಕ್ಸ್ ಅಲ್ಲ ಸರ್, ಅವ್ರು ರೈತರು ಕೋರ್ಟಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಉಳಿತಾರೆ ಸರ್. ಅವ್ರಿಗೆ ಇಷ್ಟು ರೊಕ್ಕ ಕೊಟ್ಟಿವಿ ಅಂತ ಹೇಳ್ತಾರೆ ಸರ್. ಇವರು ನಾವಂದಿವಿ, ನೀವು 1 ಟೈಮ್ ಸೆಟಲ್ಮೆಂಟ್ ಅಂತ ತಗೋಬೇಕು ಸರ್. ಯಾವತ್ತಿಗೆ ರೈತರಲ್ಲಿ ತಗೋಬೇಕಾದ್ರಲ್ಲ, ಈಗ ಎಲ್ಲ ವಸ್ತು ಅಷ್ಟೇ ಆಗ್ಯಾವ ಸರ್. ರೈತರು ಗುಲ್ಬರ್ಗ ಬರೀ 1 ಟೈಮ್ ಸೆಟಲ್ಮೆಂಟ್ ಅಂತ ಆಗ್ಯಾವ. 7 ಲಕ್ಷ ಇದ್ದಕ್ಕೂ ಒಂದು 10-20 ಸಾವಿರ ಮೆಂಟೆನೆನ್ಸ್ ಅಂತ ಹಾಕ್ತಾರೆ ಸರ್. ರೂಢಿನ ಪಾಡಿನ ಅದು ಕಾಮನ್.
ಅದನ್ನ ಹಾಕಿ 760 780 ಇಲ್ಲಿ ಆಲ್ರೆಡಿ ರೈಸ್ ಎಷ್ಟು ಹಾಕ್ಬೋದು? 15 ಹಾಕ್ಬೋದು. ಸರ್ 15 ಹಾಕ್ಬೋದಾ? 15% ಹಾಕ್ಬೋದು ಸರ್. 11% ಒಂದು ನಿಮಿಷ ಸರ್. ಸರ್ ಅದು ಒಂದು ಡ್ರಾಫ್ಟ್ ಇದೆ ಸರ್, ಅದು ನಮ್ಮೂರ ಹತ್ರ ಇದೆ, ಕಳಿಸಿಲ್ಲ. 11% ಗಿಂತ ಜಾಸ್ತಿ ಆಗ್ಬಾರ್ದು ಅಂತ ಇದೆ. ಅವ್ರು ಏನೇ ಡೆವಲಪ್ಮೆಂಟ್ ಇರ್ಲಿ ಏನೇ ಇರ್ಲಿ ಕಾಸ್ಟ್ 11% ಎಷ್ಟು ಹಾಕ್ಬೋದು? 11% ಆಫ್ ಅವ್ರದ್ದು ಕಾಸ್ಟ್, ಲ್ಯಾಂಡ್ ವ್ಯಾಲ್ಯೂ ಕಾಸ್ಟ್ ಮೇಲೆ ಅಡಿಷನಲ್ ಮೇಂಟೆನೆನ್ಸ್ ಅಷ್ಟೇ ಅವ್ರದ್ದು ಇರೋದು. ಏನ್ ಸರ್ ಇದು ಇವ್ರು ಹೇಳ್ತಾರದು ಏನಪ್ಪಾ ಅಂದ್ರೆ ಅದು ಕೋರ್ಟ್ ಅಂದ್ರೆ ಅವರು ರೈತರಿಗೆ ಸೆಟಲ್ಮೆಂಟ್ ಮಾಡಿರೋದು ಅದನ್ನ ನಮ್ಮ ಮೇಲೆ ಹಾಕಿದ್ದಾರೆ ಸರ್. ಆಕ್ಚುಲಿ ಹೇಳ್ಬೇಕಂದ್ರೆ ಸರ್ ಅವ್ರು ಯಾರು ಅಲ್ಲಿ ಕೋರ್ಟ್ ಪ್ರೊಸೀಡಿಂಗ್ಸ್ ಫಾಲೋನೇ ಆಗಿದ್ರು. ಸೊ ಹಂಗಾಗಿ ಸ್ಟ್ರೈಟ್ ಅವೇ ಜಡ್ಜ್ ಅವ್ರಿಗೆ ಅನೌನ್ಸ್ ಮಾಡಿದ್ರೆ. ಸೊ ಮೇ ಬಿ ಆ ಪ್ರೈಸ್ ನಮಗೆ ಕೋರ್ಟ್ ಸಂಬಂಧ ಏನಿಲ್ಲ ಸರ್. ನಮ್ಗೆ ಕೊಟ್ಟಿರೋದು ಕೆಡಿಬಿಗೆ ನಾವು ಹಕ್ಕು ಕೇಳ್ತಾ ಇದ್ವಿ 14 ಲಕ್ಷದ ಮೇಲೆ ನಾವು 5, 10, 11, 15% ವರೆಗೆ ನಾವು ಕೊಡಕ್ ರೆಡಿ ಇದೀವಿ. ನಮ್ಗೆ ಇಮಿಡಿಯೇಟ್ ಆಗಿ ಲ್ಯಾಂಡ್ ಲೀಸ್ ಬಂದು ಓನ್ ಆಗಿ ಆಯ್ತಂದ್ರೆ ಸರ್ ನಮ್ಗೆ ಸಾಲಗಳು ಹುಡ್ತವೆ, ಇಂಡಸ್ಟ್ರಿಗಳು ನಡೀತವೆ, ನಾವು ಬದುಕ್ತಿವಿ, 4 ಜನನ ಬದುಕ್ತಿವಿ, ಅದಕ್ಕೆ ಶಕ್ತಿ ಬರ್ತದೆ ಸರ್. 3,70,000 ರೈತರಿಗೆ ಪರಿಹಾರ ಕೊಟ್ಟಿರೋದ್ರಿಂದ ನಿಮಗೆ ಜಾಸ್ತಿ ಮಾಡಿದ್ರು ಅಂತಾರೆ ಸರ್ ಅಷ್ಟೇ. ಆಮೇಲೆ ಕೊಟ್ಟಿದ್ದಾರೆ. ಗೊತ್ತಿಲ್ಲ ಸರ್ ಕೋರ್ಟ್ ಕಾಪಿ ಕೊಡೋದ್ರೆ ಕೊಡಲು ಸರ್. ಸರ್ ಇನ್ನೊಂದು ಏನಂದ್ರೆ ರೈತರ ಅನ್ನೋದಕ್ಕಿಂತ ಸರ್ ಯಾವುದೇ ರೀತಿ ಪ್ರೊಕ್ಯೂರ್ಮೆಂಟ್ ಟ್ರಾನ್ಸ್ಪರೆನ್ಸಿನೇ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವು ರೈತ ನಿಮ್ಮ ಹತ್ರ ಡೈರೆಕ್ಟ್ ತಗೊಳಂಗಿಲ್ಲ ಸರ್. ಅವರು ಮಧ್ಯವರ್ತಿಗಳು ಬರ್ತಾರೆ, ನಿಮ್ಗೊಂದು ಹೇಳ್ತಾರೆ, ಅವ್ರಿಗೊಂದು ಹೇಳ್ತಾರೆ, ಆ ಮಧ್ಯದಲ್ಲಿ ಇವ್ರೊಂದ್ ಸ್ವಲ್ಪ ತಗೊಂಡು ಈ ತರ ಕಂಪ್ಲೀಟ್ ಲ್ಯಾಂಡ್ ಕೆಡಿಬಿ ನಮ್ಗೆ ಅವಶ್ಯಕತೆ ಇಲ್ಲ ಸರ್. ಒಂದ್ ಸ್ಟೇಟ್ಮೆಂಟ್ ವಿ ಡೋಂಟ್ ರಿಕ್ವೈರ್ ಕೆಡಿಬಿ. ಐ ರಿಪೀಟ್ ಅಗೇನ್. ಎದಕ್ಕಂದ್ರೆ ಅಲ್ಲಿ ತುಂಬಾ ಮೋಸ ನಡೀತಾರೆ. ನಮ್ಗೆ ಡೈರೆಕ್ಟ್ ನಮ್ಗೆ ಗೌರ್ಮೆಂಟ್ ಇಂದಾನೆ ಲ್ಯಾಂಡ್ ಕೊಡಿ ಬೆಸ್ಟ್. ಅಲ್ಲಿ ರೈತರಲ್ಲಿ ತಗೊಂಡಿಲ್ಲ ಸರ್. ಒಬ್ರು ನೋಡಬಾರ್ದ ಭಾಷಾ ಸೌಕರ್ಯ ಅಂತ ಹೇಳಿ 25-30 ಸಾವಿರ ರೂಪಾಯಿ ಎಕರೆ ಅಷ್ಟು ತಗೊಂಡ್ ಸರ್. ತಗೊಂಡ ಕೇಸಿ 2 ಲಕ್ಷ ರೂಪಾಯಿ ಎಕರೆ ಕೆಡಿಬಿ ಮಾಡಿದ ಸರ್. ಆತ ರೈತರು ಖುದ್ದಾಮ ಪಾಪ ಕೆಡಿಬಿ ಗೌರ್ಮೆಂಟ್ ಕೊಟ್ಟಿಲ್ಲ ಸರ್. ಅವರು ಇದ್ದ ಹೋಗಿ ನಾಟಕ ಆಡಿ ಗೌರ್ಮೆಂಟ್ ಎಷ್ಟು ಈಗ ಒಂದ್ ಎಕರೆ ಎಷ್ಟು ಕೊಡಿ ಅಂತ ಹೇಳ್ತಾರೆ ಸರ್? ಅಮೌಂಟ್ 39 ಇದು ನಾವು ನೀವು ಎಷ್ಟು ಕೊಡೋ ರೆಡಿ ಆಗಿದ್ದೀರಿ ಸರ್ ನಾವೇನಂದ್ರೆ ಸರ್ ನಾವೇನ್ ಹೇಳ್ತಾ ಇರೋದು ಅಂತಂದ್ರೆ ಫೇರ್ ಆಗಿ ಎಲ್ಲಾ ಕೆಡಿಬಿನಾಗ ಏನಿದಾವಲ್ಲ ಸರ್ ಅಲ್ಲಿ ಏನಿದೆ 5 to 10% ವರೆಗೆ ನಾವು ವಿ ಆರ್ ಓಕೆ. 11% ಏನಿದೆಲ್ಲ ಎಷ್ಟು ಲಕ್ಷ ಅಂತ 11% ಎಲ್ಲರೂ ಲ್ಯಾಂಡ್ ಪಾರ್ಟ್ ಮೇಲೆ 60 lakhs ಲ್ಯಾಂಡ್ ಪಾರ್ಟ್ ಇದೆ. ಅದ್ರ ಮೇಲೆ 11% ವಿ ಆರ್ ರೆಡಿ. ಇಮಿಡಿಯೇಟ್ ಆಗಿ ನಾವು 11 lakh 15% ಕಟ್ಟಿ ಸೆಟಲ್ಮೆಂಟ್ ಮಾಡ್ಕೊಂಡು ನಮ್ಮ ಏನಂತಾರೆ ಸರ್ ಅದು 11% ಅಂದ್ರೆ 3 to 5 lakhs ಇನ್ ಬಿಟ್ವೀನ್ ಬರ್ತದೆ ಸರ್. ಹೌದು. ಯಾಕಂದ್ರೆ ಸರ್ ಆಗಲ್ಲ ಸರ್, ಆಗಲ್ಲ. ಅದು ಸರ್ ಅನ್ಫೇರ್. ಯಾಕಂದ್ರೆ ಸರ್ ನಮ್ಮ ಭಾಗದಲ್ಲಿ ನಾವು ಮುಂಚೆ ನಾವು ಲ್ಯಾಂಡ್ ತಗೋಬೇಕಾದ್ರೆ 16 ಲಕ್ಷಕ್ಕೆ ಒಳ್ಳೊಳ್ಳೆ ಎಕರೆನೇ ಬರ್ತಾ ಇದ್ರು. ಸುಮಾರು ಇದೆ ಸರ್. ಈಗ ಆಲ್ಮೋಸ್ಟ್ ಮೆಗಾ ಇಂಡಸ್ಟ್ರಿ 20 ಜನ ಇದ್ದಾರೆ, 60 ಜನ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇದ್ದಾರೆ. ಟೋಟಲ್ 60 ಎಕರೆ 55 to 60 ಎಕರೆ ಲ್ಯಾಂಡ್ ಇದೆ. 53 acres ಇದೆ. ಈಗ ಮತ್ತೆ 53 ಹೊಸ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಅದಕ್ಕೆ 1 ಕೋಟಿ ಇಟ್ಟಿದ್ದಾರೆ. ಅದು ನಮ್ಗೆ ಅವಶ್ಯಕತೆ ಇಲ್ಲ. ಅವರು ಮಧ್ಯದಲ್ಲಿ ಬಂದು ಡೆವಲಪ್ಮೆಂಟ್ ಮಾಡಿ ಅನ್ನೆಸೆಸರಿ ಇಲ್ಲಿ ಲ್ಯಾಂಡ್ ಮಾಫಿಯಾ, ಇಲ್ಲಿ ರಿಯಲ್ ಎಸ್ಟೇಟ್ ಏಜೆನ್ಸಿ ತರ ಉಸ್ತುವಾರಿ ಸಚಿವರಿಗೆ ಕೊಟ್ಟಿವಿ ಸರ್, ಮನವಿ ಕೊಟ್ಟಿವಿ. ಇಲ್ಲ ಸರ್ ಅವ್ರು ಇಲ್ಲ. ಈಗ ನಮ್ದು ಉಸ್ತುವಾರಿ ಸಚಿವ ಅಜಯ್ ಸಿಂಗ್ ಚೇಂಜ್ ಆಗಿದ್ದಾರಲ್ಲ ಸರ್, ಆ ಪ್ರೋಸೆಸ್ ಅಲ್ಲಿ ನಮ್ಗೆ ಯಾರು ಉಸ್ತುವಾರಿ ಸಚಿವರು ಇರ್ಲಿಲ್ಲ. ನಾವು ಬೋಸರಾಜ್ ಅವ್ರಿಗೆ ತಿಳಿಸಿದ್ವಿ. ಬೋಸರಾಜ್ ಅವರು ಎಂ ಪಿ ಪಾಟೀಲ್ ಅವ್ರ ಹತ್ರ ನಾ ಮಾತಾಡಿದೆ. ಎಂ ಪಿ ಪಾಟೀಲ್ ಅವರು ಏನಂದ್ರು ಕೆಡಿಬಿ ಇಂಟರ್ವೆನ್ಷನ್ ನಾವು ಮಾಡಕ್ ಬರಂಗಿಲ್ಲ ಅಂತಂದು ಇದ್ ಮಾಡಿದ್ರು. ಸೊ ಅದು ಸೌಜನ್ಯಕ್ಕಾದ್ರೂ ಒಂದು ನಮ್ ಮೀಟಿಂಗ್ ಕರೆದು ಒಂದು ಕೇಳೋದು ಇಲ್ಲ ಅನ್ನೋಷ್ಟು ನಾವು ಬೇಡವಾಗಿಬಿಟ್ಟಿವಿ ಈ ಸರ್ಕಾರಕ್ಕೆ ಅನ್ನೋದು ತುಂಬಾ ಇಲ್ಲ ಸರ್. ನಾವು ವಿರೋಧ ಪಕ್ಷಕ್ಕೆ ಮನವಿ ಕೊಡ್ತೀವಿ. ಯಾಕಂದ್ರೆ ಆಲ್ರೆಡಿ ನಾವು ಎಲ್ಲಾ ಅಪ್ರೋಚ್ ಆಗಿದೀವಿ. ಈಗ ನಾವು ನಮ್ಮ ಸರ್ಕಾರಕ್ಕೆ ಏನ್ ಮಾಡ್ಬೇಕೆಲ್ಲ ಮಾಡಿದೀವಿ. ವಿರೋಧ ಪಕ್ಷಕ್ಕೆ ಒಂದು ಹೇಳ್ತೀವಿ. ನೆಕ್ಸ್ಟ್ ಎಲ್ಲಾ ನಮ್ಮ ರೈತರನ್ನ ಪ್ಲಸ್ ನಮ್ಮ ಎಲ್ಲಾ ಇಂಡಸ್ಟ್ರಿಗಳನ್ನ ನಾವು ಒಂದ್ಗೂಡ್ ಸೇರಿಸಿ 2ನೇ ತಾರೀಕು ಅನಿರ್ದಿಷ್ಟವಾದ ಉಪವಾಸ ಸತ್ಯಾಗ್ರಹ ಇಟ್ಕೊಂಡಿವಿ ಸರ್. ಈ ಸತ್ಯಾಗ್ರಹ ಸರ್ ಯಾವ ಈಗ ಏನಾಗುತ್ತೆ ಅಂತಂದ್ರೆ ಸರ್ ಬೇರೆ ಬೇರೆ ಸತ್ಯಾಗ್ರಹಗಳು ನೋಡಿರಿ. ಹೌದಾ, ನಮ್ ಇಂಡಸ್ಟ್ರಿ ಸತ್ಯಾಗ್ರಹ ನಮ್ಮವರು ಬಂದ್ ಮಾಡಿದ್ರೆ ಸರ್ಕಾರಕ್ಕೆ ಏನು, ಯಾಕಂದ್ರೆ ಎಷ್ಟು ಟ್ಯಾಕ್ಸ್ ಸರ್ ಕರೆಂಟ್ ಬಿಲ್ ನಾವೇ ಕಟ್ತೀವಿ. ಸರ್ಕಾರಕ್ಕೆ ಎಷ್ಟು ಟ್ಯಾಕ್ಸ್ ಕೋಟ್ಯಾನುಗಟ್ಟಲೆ ಟ್ಯಾಕ್ಸ್ ಕಟ್ತೀವಿ. ಒಂದ್ಸರಿ ರೆಕಾರ್ಡ್ ನೋಡ್ರಿ ಸರ್. ಆಲ್ಮೋಸ್ಟ್ ಆಲ್ ನಮ್ ರೆವಿನ್ಯೂ, ನಮ್ ರಾಯಚೂರು ಡಿಸ್ಟ್ರಿಕ್ಟ್ ರೆವಿನ್ಯೂ ಸರ್ ತುಂಬಾ ರೆವಿನ್ಯೂ ಇದೆ. ಬಟ್ ನಮಗೆ ಅದ್ರ ಒಂದು 5% ನಮ್ಗೆ ತಿರ್ಗಾ ಒಂದು ಖರ್ಚು ಮಾಡಿದ್ರೆ ಮತ್ತೆ ನಾವು ರಿಟರ್ನ್ ಕೊಡ್ತೀವಿ ಸರ್ ಸರ್ಕಾರಕ್ಕೆ. ಹೌದು ಸರ್. ಇಲ್ಲ ಸರ್ ಅದ್ರ ಜೊತೆಗೆ ಅದರಲ್ಲಿ ಬರ್ತದೆ ಸರ್.
ಬಟ್ ಅದು ಏನಂದ್ರೆ ಬಾಡಿಗಳು ಯಾವಾಗ ಜನರಲ್ ಮೀಟಿಂಗ್ ಮಾಡ್ತಾರೆ ಅಷ್ಟ್ಬಿಟ್ರೆ ಎಫೆಕ್ಟಿವ್ ಮೀಟಿಂಗ್ಸ್ ಯಾವ ಆಗ್ತಲ್ಲ. ಇಂಡಸ್ಟ್ರಿ ಪ್ರಾಬ್ಲಮ್ಸ್ ಗೆ ಯಾವುದೇ ರೀತಿ ಮಿನಿಸ್ಟರ್ಸ್ ಮೀಟಿಂಗ್ ಆಗಲ್ಲ, ಐಎಎಸ್ ಆಫೀಸರ್ ಮೀಟ್ ಮಾಡಲ್ಲ, ರೈತರ ಸಮಸ್ಯೆಗಳಿಗೂ ಯಾವ್ದು ಸ್ಪಂದಿಸಂಗಿಲ್ಲ. ನಾವೇನಂದ್ರೆ ಸರ್ ನಮಗ್ ಸ್ಟ್ರೆಂತ್ ಮಾಡಿದ್ರೆ ನಾವು ಇಮಿಡಿಯೇಟ್ ಆಗಿ ರೈತರಿಗೆ ಪೇಮೆಂಟ್ ಮಾಡ್ಬಿಡ್ತೀವಿ. ಯಾಕಂದ್ರೆ ನಮಗ್ ಬ್ಯಾಂಕ್ ಲೋನ್ ಕೊಡ್ತಂದ್ರೆ ನಾವು 15 ದಿವಸದಲ್ಲೇ ದುಡ್ಡು ಕೊಡ್ಬಿಡ್ತೀವಿ. ನಮಗ್ ಬರೋ 40 ದಿವಸ ಆದ್ರೂ ಬ್ಯಾಂಕ್ ಸಾಲದಿಂದ ಮ್ಯಾನೇಜ್ ಮಾಡಿ ಇಂಡಸ್ಟ್ರಿ ರನ್ ಮಾಡ್ತೀವಿ. ಬಟ್ ನಮ್ಗೆ ಯಾವುದೇ ಶಕ್ತಿ ಇಲ್ಲ. ನಿಮ್ಗೆ ಏನು ಮಾಡ್ಕೊಟ್ಟಿಲ್ಲ ಅಂತ. ಇಲ್ಲ ಸರ್, ಅದು ನಮ್ಮ ಪ್ರಾಪರ್ಟಿನೇ ಆಗಲ್ಲ ಸರ್, ಅದು KDB ಪ್ರಾಪರ್ಟಿ ಆಗುತ್ತೆ. ಆ ಪ್ರಾಪರ್ಟಿಯಲ್ಲಿ ನಾವು ಬ್ಲೈಂಡ್ ಆಗಿ 20 ಕೋಟಿ, ಇವ್ರಂತೂ ಆಲ್ಮೋಸ್ಟ್ ಆಲ್ ಒಂದು 60 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಇವ್ರು 20 ಕೋಟಿ ಇನ್ವೆಸ್ಟ್ ಮಾಡಿ ಇವ್ರು ಸರ್ ಬ್ಯಾಂಕ್ ಹರಾಜು ಸ್ಟೇಜಿಗೆ ಬಂದಿದೆ ತುಂಬಾ ಸರ್. ಇವರು ಇಷ್ಟು 40 ಲಕ್ಷ ಕೊಟ್ಟರೆ ನಿಮ್ಗೆ ಮೆಸೇಜ್ ಮಾಡ್ಕೊಡ್ತಾರೆ. ಅವ್ರು ಹೇಳ್ತಾರೆ ಸರ್, ಅದು ವೇರಿ ಅನ್ಫೇರ್ ಸರ್. ಅದು ಯಾರು ಅಕ್ಸೆಪ್ಟಬಲ್ ಮಾಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ 16 ಲಕ್ಷ ಅಂತಾನೆ ನಾವು ಅನ್ಕೊಂಡು ಲ್ಯಾಂಡ್ ತಗೊಂಡಿರೋದು. ಅವಾಗಿನ ಕಾಲಕ್ಕೆ 16 ಲಕ್ಷಕ್ಕೆ ನಮ್ಗೆ ಇನ್ನೂ ಬೆಟರ್ ಲ್ಯಾಂಡ್ ಬರ್ತದೆ. ಏನಂದ್ರೆ KDB ಎಲ್ಲ ಸೆಟಪ್ ಇರ್ತದ ಅಂತ ನಾವು ತಗೊಂಡಿದ್ವಿ. ಈಗ ಅದು 40 ಲಕ್ಷ ಎಕ್ಸ್ಟ್ರಾ ಕೊಡ ಅಂತಂದ್ರೆ ನಾವು ಹೊರ ಎಕರೆಗೆ ಅಂತಂದ್ರೆ ಎಲ್ಲರೂ 2 ಎಕರೆ 3 ಎಕರೆ ಇದ್ದಾರೆ, ಇನ್ನೊಬ್ರು ಸಣ್ಣ ಸಣ್ಣ ಪ್ಲಾಟ್ ಅಲ್ಲಿ ಇರ್ತಾರೆ, ವರ್ಕ್ಶಾಪ್ ಅಲ್ಲಿ ಇರ್ತಾರೆ. ಇದು ಎಲ್ಲರಿಗೂ ಸರ್ ಕಣ್ಣಾಗಿರುವಂತ ನೀರ್ ತರಂತ ದೊಡ್ಡ ವಿಷಯ. ಇವ್ರು ನೋಡಿ ಸರ್ ಆಲ್ಮೋಸ್ಟ್ ರಿಜಿಸ್ಟ್ರೇಷನ್ ಆದ್ರೆ ನಾನು ಹರಾಜಾಗಂತ ತಪ್ಪಿಸ್ಬೋದು ಅಂತ ಅನ್ಕೊಂಡೆ. ಬಟ್ ಇದು ತುಂಬಾ ಲೆಂದಿ ಆಗೋದ್ರಿಂದ ಇವತ್ತಿನ ದಿವಸ ಇವ್ರು ಬಿಲ್ ಮಾರಾಟಕ್ಕಿದೆ. ಇದು ಸರ್ಕಾರಕ್ಕೆ ಏನೋ ಕೇಳಿಸ್ತಾನೆ ಇಲ್ವಾ, ನಮ್ ಗೋಡವರಿಗೆ ಅರ್ಥನೇ ಆಗಲ್ವಾ ಅನ್ನೋದು ತುಂಬಾ ನೋವಿನ ಸಂಗತಿ ಸರ್. ನಾವು ಅಕ್ಟೋಬರ್ 2ನೇ ತಾರೀಕು ಸರ್, ನಾವು ಏನಂದ್ರೆ ಫಸ್ಟ್ ಆಫ್ ಆಲ್ ಹೇಳ್ತೀನಿ ಸರ್, ನಮ್ದು ಸ್ಟ್ರೈಕ್ ಉದ್ದೇಶ ಅಲ್ಲ, ನಾವು ಯಾವ್ದು ಸರ್ಕಾರದ ವಿರುದ್ಧ ಅಲ್ಲ ಸರ್. ನಾವು ಹೇಳ್ತಾ ಇರೋದೇನಂದ್ರೆ ನಾನ್ ಪೊಲಿಟಿಕಲ್ ನಮ್ದು ಒಂದು ಏನಿದೆ ಫ್ರೀಡಮ್ ಪಾರ್ಕ್ ಅಂತ ಅನ್ಕೊಂಡಿದ್ವಿ ಸರ್. ಸರ್ ನಾವು ಹೇಳ್ತಾ ಇರೋದು ಸರ್, ಸ್ಟ್ರೈಕ್ ನಮ್ಮ ಉದ್ದೇಶ ಅಲ್ಲ, ಸರ್ಕಾರನೇ ಇದಕ್ಕೆ ಕಾರಣ ಆಗ್ಬಾರ್ದು. ಇಲ್ಲಿ ಎಲ್ಲರೂ ಸರ್ಕಾರದಲ್ಲಿ ಇರೋರಿದ್ದಾರೆ, ಸರ್ಕಾರ ಅಪೋಸಿಷನ್ ಅಲ್ಲಿ ಇದ್ದಾರೆ. ನಾವು ನಮ್ಮ ಉದ್ದೇಶ ಸರ್ ಒಂದೇ ಒಂದು, ಉದ್ಯಮಿಗಳು ಉಳಿಬೇಕು, ಉದ್ಯಮಿಗಳು ಬೆಳಿಬೇಕು. ಯಾವ್ದು ಅಂಬಾನಿ ಅದಾನಿ ಬೆಳೆಯಲ್ಲ ಸರ್. ಕರ್ನಾಟಕ ಈಗ ನಮ್ಗೆ ಬೆನ್ನೆಲುಬು ಅಂತಂದ್ರೆ MSMEಗಳು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು ನಮ್ಗೆ ಬೆನ್ನೆಲುಬು. ಅವ್ರನ್ನ ಬೆಳೆಸ್ರಿ. ನಮ್ಮ ರಾಯಚೂರು ಭಾಗ ಕೆಪಾಸಿಟಿ ಹೇಳ್ತೀವಿ ಸರ್, ಕೃಷ್ಣಾ ತುಂಗಭದ್ರಾ ರಿವರ್ ಬೆಲ್ಟಿಗೆ 11 ಲಕ್ಷ ಎಕರೆ ನೀರು ಬೆಳಿತಾರೆ ಸರ್. ಅದಕ್ಕೆ ಸುಮಾರು ಸಾವಿರಾರು ರೈಸ್ ಮಿಲ್ಲರ್ಸ್ ಇದಾವೆ, ಕಾಟನ್ ಇಂಡಸ್ಟ್ರಿ ಇದಾವೆ, ತೂರ್ದಾರ್ ಮಿಲ್ಗಳು ಇದಾವೆ, ಅಗ್ರಿ ಸ್ಟಾರ್ಟ್ಅಪ್ ಇದಾವೆ. ಇವ್ರಿಗೆಲ್ಲ ಸಪೋರ್ಟ್ ಮಾಡಿ. ನಿಮ್ಗೆ ಏನ್ ಎಂಪ್ಲಾಯ್ಮೆಂಟ್ ಬೇಕು ನಾವು ಕೊಡ್ತೀವಿ ಸರ್. ಚಾಲೆಂಜ್ ಮಾಡಿ ಹೇಳ್ತೀವಿ ಗೌರ್ಮೆಂಟ್ಗೆ. ಯಾರು ಅಂಬಾನಿ ಅದನ್ನು ಕೊಡೋದಲ್ಲ ಸರ್. ನಮ್ಗೆ ಡೆವಲಪ್ಮೆಂಟ್ ನಮ್ ಫಂಡ್ಸ್ ನಾವು ಕೊಟ್ಟಿರೋ ಟ್ಯಾಕ್ಸ್ ಅನ್ನ ನಮ್ಗೆ 10% ಖರ್ಚು ಮಾಡ್ರಿ, ನಾವು ಮತ್ತೆ ಅದನ್ನ ತಿರ್ಗಾ ನಿಮ್ಗೆ ಕೊಡ್ತೀವಿ ಅಂತ ಹೇಳ್ತೀವಿ ಸರ್. ಇಷ್ಟು ಯಾರು ಹೇಳ್ತಾರ? ಸರಿ, ತುಂಗಭದ್ರಾ ಕೃಷ್ಣಾ ರಿವರ್ ಬೆಲ್ಟ್ ಏರಿಯಾ. ಹೌದು ಸರ್, ಸರ್ಕಾರಕ್ಕೆ ಮಾಡ್ತೀವಿ. ಹೌದು, ಸರ್ಕಾರ ಮನವಿ ಸರ್. ನಾವು ಅದೇ ಇಟ್ ಇಸ್ ಅವರ್ ಫಸ್ಟ್ ಎಕ್ಸ್ಪೀರಿಯನ್ಸ್ ವಿತ್ ದ ಮೀಡಿಯಾ. ವಿ ನೀಡ್ ಯುವರ್ ಸಪೋರ್ಟ್ ಸರ್. ಏನ್ ಸರ್? ಸರ್ ಅಲ್ಲಿ ನಾವು ರೈತರು ಪ್ಲಸ್ ನಮ್ಮ ಇಂಡಸ್ಟ್ರಿ ರೈಸ್ ಮಿಲ್ ಅಸೋಸಿಯೇಷನ್, ದಾಲ್ ಮಿಲ್ ಅಸೋಸಿಯೇಷನ್ ಅಂದ್ರೆ ಸರ್ ನಾವು ಮನ್ಸು ಮಾಡಿದ್ರೆ ಸರ್ ಚಾಲೆಂಜ್ ಮಾಡಿ ಹೇಳ್ತೀನಿ. ಏನಂದ್ರೆ ನಮ್ಮ ಮಿಲ್ ಅಲ್ಲಿ ನಾವೇ ಬಂದ್ ಮಾಡಿದ್ರೆ ಮಿಲ್ ಅಮಾಲ್ಡ್ರಿ ಎಲ್ಲ ಸೇರಿದ್ರೆ ಲಕ್ಷಾಂತರ ಗಟ್ಟಲೆ ಸೇರ್ತೀವಿ ಸರ್ ನಾವು. ಯಾವ ಅಲ್ಲಿ ನಮ್ಗೆ 1 ಲಕ್ಷಕ್ಕಿಂತ ಹೆಚ್ಚು ಜನ ಸೇರಿಸೋಷ್ಟು ಕೆಪಾಸಿಟಿ ಇದೆ ಸರ್. ಬಟ್ ನಮ್ಮ ಉದ್ದೇಶ ಈಗಲೂ ಹೇಳ್ತೀವಿ, ನಾವು ಸರ್ಕಾರಕ್ಕೆ ದಯವಿಟ್ಟು ಹಂಬಲ್ಲಾಗಿ ರಿಕ್ವೆಸ್ಟ್ ಮಾಡೋದೇನಂದ್ರೆ ಪ್ಲೀಸ್ ನಮಗ್ ರೋಡಿಗೆ ಬರಂಗ್ ಮಾಡ್ಬೇಡ್ರಿ, ವಿಷ ಕುಡಿಯಂಗ್ ಮಾಡ್ಬೇಡ್ರಿ, ನಮ್ಮನ್ನ ವೆಲ್ ಟ್ರೀಟ್ ಮಾಡ್ರಿ. ನಾವು ನಿಮ್ಗೆ ಎಲ್ಲಾ ರೀತಿಯಿಂದ ಟ್ಯಾಕ್ಸ್ ಪೇಯರ್ಸ್ ಇದೀವಿ, ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತೀವಿ. ನಿಮ್ದು ಆಬ್ಜೆಕ್ಟ್ ಇದೆ, ರೂರಲ್ ಡೆವಲಪ್ಮೆಂಟ್ ಮಾಡಿಕೊಟ್ಟಿವಿ ಸರ್. ನಮಗೆ ಮಾನ್ಯಲಿ ಸರ್ ಎಲ್ಲಾ ಮಿಲ್ಗಳು ಕರೆಂಟ್ ಬಿಲ್ 80% ನಮ್ KDB ರನ್ ಆಗದೆ ನಮ್ಮ ಇಂಡಸ್ಟ್ರಿಗಳಿಂದ. ಒಂದೊಂದು ಮಿಲ್ಲಿಂದ 10 ಲಕ್ಷ ರೆವೆನ್ಯೂ ಕೊಡ್ತೀವಿ, GST ಪೇ ಮಾಡ್ತೀವಿ. ಇವರು ಗೌಡ್ ಹೇಳಿದಂಗ 1000 ಕೋಟಿ ಅಲ್ಲಿ ಡೀಸೆಲ್ ಎಷ್ಟು ಹಾಕ್ಸ್ತೀವಿ, ಲಾರಿ ಡ್ರೈವರ್ಗಳು ಎಷ್ಟು ಬದುಕ್ತಾರ, ಅಮಾಡ್ರು ಎಷ್ಟು ಬದುಕ್ತಾರ, ಇದು ಯಾವ್ದೋ ಲೆಕ್ಕನೇ ಇಲ್ಲ ಅಂತಂದ್ರೆ ಅದೊಂಥರ ಆಚಾರ ಅನ್ಸುತ್ತೆ ಸರ್ ಈ ಧೋರಣೆ ನೋಡಿದ್ರೆ. ಥ್ಯಾಂಕ್ ಯು ಸರ್.